Seek ye first the kingdom of God and his righteousness, all these things shall be added unto you. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. Hallelujah. By God's grace, I was teaching on this subject for a couple of years, or 2-3 years. ನಾನು ಕಳೆದ 2-3 ವರ್ಷಗಳಿಂದ ಈ ದೇವರ ರಾಜ್ಯದ ಬಗ್ಗೆ ನಾನು ಕಲಿಸ್ಕೊಂಡು ಬರ್ತಾ ಇದ್ದೇನೆ. Another 2-3 weeks I'll complete it. ಇನ್ನು ಒಂದು 2-3 ವಾರಗಳಲ್ಲಿ ಇದನ್ನು ಮುಗಿಸ್ತೇನೆ. Here Jesus is telling to the people who belong to the covenant, don't worry what you should eat, what you should wear, what you should drink. Seek the kingdom of God and his righteousness. ಇಲ್ಲಿ ಯೇಸು ಸ್ವಾಮಿ ಒಡಂಬಡಿಕೆಗೆ ಸೇರಿದ ಜನರಿಗೆ ಹೇಳ್ತಾ ಇದ್ದಾನೆ, ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಹಾಕೋಬೇಕು ಅಂತ ಚಿಂತೆ ಮಾಡಬೇಡ್ರಿ, ಆದ್ರೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ. Means seek what is king's will in your life. ಅಂದ್ರೆ ನಿಮ್ ಜೀವನದಲ್ಲಿ ರಾಜನ ಚಿತ್ತವನ್ನು ನೀವು ಹುಡುಕ್ರಿ, ಅದಕ್ಕಾಗಿ ತವಕ ಪಡ್ರಿ. Seeking kingdom of God means king's will should be done in our life. ನಾವು ದೇವರ ರಾಜ್ಯವನ್ನು ಹುಡುಕೋದು ಅಂದ್ರೆ ಏನರ್ಥ ಅಂದ್ರೆ ರಾಜನ ಚಿತ್ತವು ನಮ್ಮ ಜೀವನದಲ್ಲಿ ನಡಿಬೇಕು. In spirit, Bible says we all are transferred from kingdom of darkness to kingdom of light. ಬೈಬಲ್ ಹೇಳ್ತದೆ, ಆತ್ಮದಲ್ಲಿ ನಾವೆಲ್ಲರೂ ಕತ್ತಲೆಯ ರಾಜ್ಯದಿಂದ ಬೆಳಕಿನ ರಾಜ್ಯಕ್ಕೆ ಬಂದಿದ್ದೇವೆ. But our mind is an old mind. ಆದ್ರೆ ನಮ್ಮ ಮನಸ್ಸು ಹಳೆ ಮನಸ್ಸು. If we change our thinking, then all the kingdom blessings will be manifested in the natural realm. ನಾವು ನಮ್ಮ ಯೋಚನೆ ಮಾಡುವಂತ ರೀತಿಯ ಯೋಚನೆಗಳನ್ನು ಬದಲಾಯಿಸಿದ್ರೆ ಆವಾಗ ಎಲ್ಲ ದೇವರ ರಾಜ್ಯದ ಆಶೀರ್ವಾದಗಳು ಕಾಣ್ತವೆ. Hallelujah. So God needs the cooperation of our mind. ದೇವರಿಗೆ ನಮ್ಮ ಮನಸ್ಸಿನ ಒಂದು ಸಹಕರಣೆ ಬೇಕು. God wants our, he needs our mind to, so that his blessings will flow in our life. ಆತನ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ಹರಿಬೇಕು ಅಂದ್ರೆ ದೇವರಿಗೆ ನಮ್ಮ ಮನಸ್ಸು ಬೇಕು. Hallelujah. That is why he taught us to pray. Pray, let thy will be done in earth as it is in heaven. ಅದಕ್ಕಾಗಿ ನಮ್ಗೆ ಕಲಿಸ್ಕೊಟ್ಟ ಏನಂದ್ರೆ ಹೀಗೆ ಪ್ರಾರ್ಥಿಸಿರಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. So how we are going to live in the heaven? Same pattern, same style, same standard we are going to live in the earth. ಯಾವ ರೀತಿಯಲ್ಲಿ ಪರಲೋಕದಲ್ಲಿ ಇರ್ತೇವೋ ಅದೇ ರೀತಿಯಲ್ಲಿ, ಅದೇ ಸ್ಟ್ಯಾಂಡರ್ಡ್ ಅಲ್ಲಿ, ಅದೇ ಪ್ರಕಾರ ನಾವು ಭೂಮಿಯಲ್ಲಿ ಜೀವಿಸಬೇಕು. Hallelujah. So Christian life is not just you got saved, somehow you struggle, somehow you live, somehow you die. No. ಕ್ರೈಸ್ತಿಯ ಜೀವನ ಅಂದ್ರೆ ಹೇಗೋ ರಕ್ಷಣೆ ಹೊಂದ್ಕೊಳ್ರಿ, ಹೇಗೋ ಕಷ್ಟಪಟ್ಟು ಜೀವಿಸೋದು, ಹೇಗೋ ಸಾಯೋದು ಅಂತ ಅಲ್ಲ. And the only way to do is, ಮತ್ತು ಒಂದೇ ಒಂದು ರೀತಿ ನಾವು ಮಾಡ್ಬೋದಂದ್ರೆ, only one way, there is no other way. ಒಂದೇ ಒಂದು ರೀತಿಯಲ್ಲಿ, ಬೇರೆ ರೀತಿ ಇಲ್ಲ. Romans 12:2. ಅದು ರೋಮ 12ನೇ ಅಧ್ಯಾಯ, where Paul says, do not be conformed to the world, but be transformed by the renewing of your mind, so that you can do what is a good, acceptable and perfect will of God. ಅಲ್ಲಿ ಪೌಲನು ಹೇಳ್ತಾನೇನಂದ್ರೆ, ಈ ಲೋಕದ ನಡವಳಿಕೆಯನ್ನು ಅನುಸರಿಸಬೇಡಿರಿ, ಆದರೆ ನಿಮ್ಮ ಮನಸ್ಸನ್ನು ರೂಪಾಂತರ ಮಾಡಿಕೊಳ್ಳುವ ಪ್ರಕಾರ ನೀವು ನೂತನಗೊಳ್ಳಿರಿ. ಇದು ದೇವರ ಚಿತ್ತಾನುಸಾರವಾದದ್ದು, ಉತ್ತಮವಾದದ್ದು, ಮೆಚ್ಚುಗೆ ಆಗಿರುವಂತ ಸೇವೆ ಆಗಿದೆ. Hallelujah. Say good, acceptable and perfect will of God. ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ ದೇವರ ಚಿತ್ತ. Hallelujah. Now listen, very important. ಈ ಕಡೆ ಕೇಳ್ರಿ. First thing is, I am a pastor. ಮೊದಲನೇ ಮಾತು ಏನಂದ್ರೆ, ನಾನು ಪಾಸ್ಟರ್ ಆಗಿದ್ದೇನೆ. And always when I prepare, I will think how people's life will change. ನಾನು ಯಾವಾಗಲೂ ಏನಾದರೂ ಸಾರಬೇಕು ಅಂದ್ರೆ, ಸಿದ್ಧ ಮಾಡಬೇಕಾದ್ರೆ ನಾನು ಯೋಚನೆ ಮಾಡ್ತೇನೆ, ಈ ವಾಕ್ಯದಿಂದ ಜನರ ಜೀವನ ಹೆಂಗ್ ಬದಲಾಗ್ತದೆ, how my life will change. ನನ್ನ ಜೀವನ ಹೆಂಗ್ ಬದಲಾಗ್ತದೆ. There are so many people prayed for me. ನನ್ನ ಸಲುವಾಗಿ ಎಷ್ಟೊಂದು ಜನರು ಪ್ರಾರ್ಥಿಸಿದ್ರು. I have received so many prophecies. ನನ್ನ ಮೇಲೆ ಎಷ್ಟೊಂದು ಜನರು ಪ್ರವಾದನೆ ಹೇಳಿದ್ರು. I know I still have written one lady, I was not in the ministry. Whatever I am doing today, she prophesied, 30 years back. ಮತ್ತೆ ನಾನು ನೆನಪಿದೆ, ಅವಾಗ ನಾನು ಸೇವೆಯಲ್ಲಿ ಇರಲಿಲ್ಲ, ಒಬ್ರು ನನ್ನ ಮೇಲೆ ಪ್ರವಾದನೆ ಮಾಡಿದ್ರು. ಏನೆಲ್ಲ ನಾನು ಇವಾಗ ಮಾಡ್ತಾ ಇದ್ದೀನಲ್ಲ, 30 ವರ್ಷ ಹಿಂದೆ ನನ್ನ ಮೇಲೆ ಪ್ರವಾದನೆ ಮಾಡಿದ್ರು. But what she prophesied didn't happen. Because she prophesied didn't happen. ಆದ್ರೆ ಆ ವ್ಯಕ್ತಿ ಪ್ರವಾದನೆ ಮಾಡಿದ್ರು ಅಂತ ಆಗಿದ್ದಲ್ಲ. I know one prophecy I'll never forget. ಒಂದು ಪ್ರವಾದನೆ ನಾನು ಎಂದಿಗೂ ಮರೆಯಲ್ಲ. I believe, wow, God knows how to get his work done. ನನ್ಗೆ ಅನಿಸ್ತದೆ ಅವಾಗ ಏನಂದ್ರೆ, ದೇವರು ಹೇಗೆ ತನ್ನ ಕೆಲಸ ಮಾಡಿಸುವಂತೆ ನೋಡ್ಕೊಳ್ತಾನೆ. He says, this is a prophecy, renew your mind
good, acceptable and perfect will of God will be done in your life. ಅಂತ ಒಂದು ಪ್ರವಾದ ಏನಂದ್ರೆ ನಿಮ್ಮ ಮನಸ್ಸನ್ನು ನೂತನ ಮಾಡಿಕೊಳ್ಳ್ರಿ, ಅವಾಗ ದೇವರ ಉತ್ತಮವಾದದ್ದು ಮೆಚ್ಚುಗೆಯಾದ ದೇವರ ಚಿತ್ತ ನಿಮ್ಮ ಜೀವನದಲ್ಲಿ ನಡೀತದೆ. I was I'm not joking, this is really, Brother Augie David prayed for me like this. You do this, you will see the change. ಈ ಪ್ರವಾದನೆ ನಿಜವಾಗಿ ಆಯ್ತು ಏನಂದ್ರೆ ನನ್ನ ಮೇಲೆ ಸಹೋದರ ಆಗಿ ಡೇವಿಡ್ ಅವರು ಹೇಳಿದ್ರು, ನೀನ್ ಈ ಮಾತನ್ನು ಮಾಡು, ಈ ಕಾರ್ಯ ಮಾಡಿದ್ರೆ ಇದು ಆಗ್ತದೆ. Earlier I used to think if somebody prays, things will change. ನಾನು ಮುಂಚೆ ಯೋಚನೆ ಮಾಡ್ತಾ ಇದ್ದೆ, ಯಾರಾದ್ರೂ ನನ್ನ ಮೇಲೆ ಪ್ರಾರ್ಥನೆ ಮಾಡಿದ್ರೆ ಅವಾಗ ಎಲ್ಲಾ ವಿಷಯಗಳು, ಎಲ್ಲಾ ಸಂಗತಿಗಳು ಬದಲಾಗ್ತದೆ. 40 days pray. I used to think if I 40 days pray and come and lay hand on somebody, their life will change. ನಾನು ಯೋಚನೆ ಮಾಡ್ತಿದ್ದೆ, ನಾನು 40 ದಿನ ಉಪವಾಸ ಪ್ರಾರ್ಥನೆ ಮಾಡಿ ಅಷ್ಟು ಪ್ರಾರ್ಥನೆ ಮಾಡಿದ ಮೇಲೆ ಇನ್ನೊಬ್ಬರ ಮೇಲೆ ಬಂದು ಕೈ ಇಟ್ಟು ಪ್ರಾರ್ಥಿಸಿದಾಗ ಅವಾಗ ಏನೋ ಬದಲಾವಣೆ ಆಗ್ತದೆ. Impartation will be there, I don't deny it. ಹಸ್ತಾರ್ಪಣೆ ಅಂದ್ರೆ ನನ್ನಿಂದ ಇರುವಂತದ್ದು ಅವ್ರಿಗೆ ಹೋಗುವಂತದ್ದು ಇದೆ. The life will change only when we renew our mind. ಆದ್ರೆ ಜೀವನಗಳು ಯಾವಾಗ ಬದಲಾಗ್ತವೆ? ನಮ್ಮ ಮನಸ್ಸನ್ನು ನೂತನ ಮಾಡಿಕೊಂಡಿದ್ರೆ ಮಾತ್ರ. Who is writing Romans 12th chapter verse 2? ರೋಮ 12ನೇ 2ನೇ ವಾಕ್ಯ ಯಾರು ಬರೀತಾ ಇದ್ದಾರೆ? Who wrote Romans? ಯಾರು ಬರೆದ್ರು ರೋಮಪುರದವರಿಗೆ ಪತ್ರಿಕೆ? Paul. ಪೌಲನು ಬರೆದ. This man was trained by Gamaliel. ಪೌಲನು ಗಮಾಲಿಯಲ್ ಎನ್ನುವವರಿಂದ ಅವರು ತರಬೇತಿ ಹೊಂದಿದ. He knows the Old Testament in fingertips. He knows everything. ಪೌಲನಿಗೆ ಹಳೆ ಒಡಂಬಡಿಕೆ ಚೆನ್ನಾಗಿ ಗೊತ್ತಿತ್ತು. And he had the encounter with God. He met God in the road to Damascus. ಮತ್ತು ಪೌಲನು ದಮಾಸ್ಕಸ್ ಹೋಗುವಂತ ದಾರಿಯಲ್ಲಿ ದೇವರನ್ನು ಭೇಟಿಯಾದ. You see, again he went to third heaven. Such a wonderful person he is. ಮತ್ತು ಪೌಲನು 3ನೇ ಪರಲೋಕಕ್ಕೆ ಹೋಗಿ ಬಂದ. ಇಂತಹ ಒಳ್ಳೆ ವ್ಯಕ್ತಿ, ಅದ್ಭುತವಾಗಿರುವಂತ ವ್ಯಕ್ತಿ. But what he is telling? ಆದ್ರೆ ಪೌಲನು ಏನು ಹೇಳ್ತಾ ಇದ್ದಾನೆ? How good, acceptable, perfect will of God will happen in our life. ನಮ್ಮ ಜೀವನದಲ್ಲಿ ದೇವರ ಉತ್ತಮವಾಗಿರುವಂತ ಮೆಚ್ಚುಗೆಯಾದ ದೋಷವಿಲ್ಲದ ಚಿತ್ತ ಹೇಗೆ ನಡೀತದೆ? In my state, in Tamil Nadu, I'll tell. ತಮಿಳುನಾಡುದಲ್ಲಿ they will tell, if you meet Jesus, your life will change. ಅವರು ಹೇಳ್ತಾರೆ, ಯೇಸುವಿಗೆ ಭೇಟಿಯಾದ್ರೆ ನಿಮ್ಮ ಜೀವನ ಬದಲಾಗ್ತದೆ. If you go to heaven and come, your life will change. ಒಂದ್ಸಲ ಪರಲೋಕಕ್ಕೆ ಹೋಗಿ ಕೆಳಗಡೆ ಬಂದ್ರೆ ಅವಾಗ ಜೀವನ ಬದಲಾಗ್ತದೆ. So every time when I go for meeting, they'll ask, did you go to heaven? ನಾನು ಯಾವಾಗ ಕೂಟಗಳಿಗೆ ಹೋದಾಗ ಎಲ್ಲರೂ ಬಂದು ಪ್ರಶ್ನೆ ಕೇಳ್ತಿದ್ರು, ನೀವು ಪರಲೋಕಕ್ಕೆ ಹೋಗಿ ಬಂದಿದ್ರಾ? I said no, you didn't go to heaven. ನಾನು ಇಲ್ಲ ಅಂತ ಹೇಳಿದ್ರೆ ನೀವು ಹೋಗ್ಲಿಲ್ಲ. Then how miracles are happening? ಹೇಗೆ ಅದ್ಭುತಗಳಾಗ್ತಾ ಇದೆ? So the thing, if you go to heaven and come, miracles will happen. ಅವ್ರಿಗೆ ಅನಿಸ್ತದೆ, ಒಬ್ರು ಪರಲೋಕಕ್ಕೆ ಹೋಗಿ ಕೆಳಗಡೆ ಬಂದ್ರೆ ಅವಾಗ ಅವ್ರ ಮೂಲಕ ಅದ್ಭುತಗಳಾಗ್ತವೆ. But I know I changed my thinking. That's why miracles are happening. ನನಗೆ ಗೊತ್ತು, ನಾನು ನನ್ನ ಯೋಚನೆ ಮಾಡುವಂತ ರೀತಿಯನ್ನು ಬದಲಾಯಿಸಿದೆ, ಅದಕ್ಕಾಗಿ ಅದ್ಭುತಗಳಾಗ್ತಾ ಇದೆ. Now only two things are there in this teaching. Another 2-3 weeks I'll take. ಇನ್ನು 2-3 ವಾರಗಳಲ್ಲಿ ನಾನು 2 ವಿಷಯಗಳನ್ನು ಕಲಿಸ್ತೇನೆ. To renew our mind, for that good will, perfect will should happen. Whatever Satan has built, we should demolish it. ನಮ್ಮ ಮನಸ್ಸು ನೂತನ ಮಾಡ್ಕೊಳ್ಬೇಕು. ದೇವರ ಉತ್ತಮವಾಗಿರುವಂಥ ಚಿತ್ತ ನಮ್ಮ ಜೀವನದಲ್ಲಿ ಆಗಬೇಕು ಅಂದರೆ ಏನೆಲ್ಲ ಸೈತಾನನು ಕಟ್ಟಿದ್ದಾನೋ ಅದನ್ನು ಮುರಿದು ಹಾಕಬೇಕು. Then we should build God's word in our thinking, in our mind. ನಮ್ಮ ಮನಸ್ಸಿನಲ್ಲಿ ದೇವರ ವಾಕ್ಯವನ್ನು ಕಟ್ಟಬೇಕು. God's word should dominate our thought life. God's word should dominate our talking, our tongue. Our tongue, when it speaks, it should speak only God's word. It should speak in line with God's word. ನಮ್ಮ ಮನಸ್ಸಿನಲ್ಲಿ, ನಮ್ಮ ಮಾತುಗಳಲ್ಲಿ ದೇವರ ವಾಕ್ಯನೇ ಇರಬೇಕು. ನಾವು ಮಾತಾಡಿದ್ರೆ ದೇವರ ವಾಕ್ಯನೇ ಮಾತಾಡಬೇಕು. Hallelujah. These two are very important. ಈ 2 ವಿಷಯಗಳು ಬಹಳ ಮುಖ್ಯ. One more time, turn your Bible to 2 Corinthians 10th chapter. ಇನ್ನೊಂದ್ಸಲ ನಿಮ್ಮ ಬೈಬಲ್ ಅನ್ನು 2ನೇ ಕೊರಿಂಥ 10ನೇ ಅಧ್ಯಾಯಕ್ಕೆ ತಿರುಗಿಸ್ರಿ. I'll just read the verses that I'll teach. 2ನೇ ಕೊರಿಂಥ 10ನೇ ಅಧ್ಯಾಯ verse 3 to 5. 3ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೆ. 2ನೇ ಕೊರಿಂಥ 10ನೇ ಅಧ್ಯಾಯ 3ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೆ. ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ. ನಾವು ವಿತರ್ಕಗಳನ್ನು, ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿಯಬೇಕು. Hallelujah. So I started with this and
again repeating it. ನಾನು ಇದರಿಂದ ಶುರು ಮಾಡಿದೆ, ಮುಂದೆ ಇಲ್ಲೇ ಬರೆಸ್ತೇನೆ. 3 words we should remember. ಇಲ್ಲಿ ನಾವು 3 ಮಾತುಗಳನ್ನ ನೆನಪಿಟ್ಕೊಳ್ಳಿ, 3 ಪದಗಳನ್ನ ನೆನಪಿಟ್ಕೊಳ್ಬೇಕು. Tell after me in English. Thoughts, imagination, stronghold. ನನ್ನಿಂದ ಹೇಳ್ರಿ. ಯೋಚನೆಗಳು, ಊಹೆಗಳು, ಬಲವಾದ ಕೋಟೆಗಳು, ಕ್ಷಮಿಸಿ, ಬಲವಾದ ಹಿಡಿತಗಳು. Actually, a lot of thoughts will come in our mind. ನಾನು ಹೇಳಿದೆ, ನಮ್ಮ ಮನಸ್ಸಿನಲ್ಲಿ ಎಷ್ಟೊಂದು ಆಲೋಚನೆಗಳು, ಎಷ್ಟೊಂದು ಯೋಚನೆಗಳು ಬರ್ತವೆ. 10,000 thoughts per day it comes, it seems. ಅಲ್ಲಿ ಹೇಳ್ತಾರೆ ಏನಂದ್ರೆ, ಒಂದ್ ದಿನಕ್ಕೆ 10,000 ಯೋಚನೆಗಳು ಬರ್ತಾ ಹೋಗ್ತವೆ. But ಆದ್ರೆ when you say it with your mouth, that thought becomes your thought. ಆದ್ರೆ ಯಾವಾಗ ನೀವು ನಿಮ್ಮ ಬಾಯನ್ನು ತೆರೆದು ಹೇಳಿದ್ರೆ ಆ ಯೋಚನೆ ನಿಮ್ ಸ್ವಂತದಾಗಿ ಮಾಡ್ಕೊಳ್ತೀರಿ. Hallelujah. Hallelujah. Am I clear? Jesus says, don't say with your mouth. ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ಬಾಯಿಂದ ಹೇಳ್ಬೇಡ್ರಿ. What to eat, don't say that worry. When you say it, it becomes your thought. ಏನ್ ತಿನ್ಬೇಕು, ಏನ್ ಮಾಡ್ಬೇಕು ಅಂತ ಚಿಂತೆಯ ಯೋಚನೆಯನ್ನು ನಿಮ್ ಬಾಯಿಂದ ಹೇಳ್ಬೇಡ್ರಿ. The thought settles in your mind. ಆ ಯೋಚನೆ ಬಾಯಿಂದ ಹೇಳಿದ್ರೆ ಅದು ನಿಮ್ ಮನಸ್ಸಲ್ಲಿ ಇದ್ದು ಬಿಡ್ತದೆ. Amen. Amen. Tell your neighbor, don't speak worries. ಚಿಂತೆಯ ಮಾತನ್ನು ಆಡಬೇಡ್ರಿ. Don't speak worries. Hallelujah. Don't speak worries. ಚಿಂತೆಯ ಮಾತನ್ನು ಆಡಬೇಡ್ರಿ. Once you speak, it settles in your mind, then you start seeing it. ಒಂದ್ಸಲ ನೀವ್ ಆ ಚಿಂತೆಯ ಮಾತನ್ನು ಹೇಳಿದ್ರೆ, ಆ ಮಾತನಾಡಿದ್ರೆ ಅದು ನಿಮ್ಮ ಮನಸ್ಸೊಳಗೆ ಸೇರ್ಬಿಡ್ತದೆ. ಅದರ ಮೇಲೆ ಚಿಂತೆ ಮಾಡ್ತಾ ಇರ್ತೀರಿ. You start seeing it. ಅದನ್ನ ನೀವು ನೋಡ್ತೀರಿ. When you start seeing it, you will do it. ನೀವು ಆಗ್ತಿದೆ ಅಂತ ನೋಡಿದ್ರೆ ಅದರ ಪ್ರಕಾರ ನೀವು ಮಾಡ್ತೀರಿ. When you keep doing it, that becomes your habit. ಅದರ ಪ್ರಕಾರ ನೀವು ಮಾಡ್ತಾನೆ ಇದ್ರೆ ಅದು ನಿಮಗೆ ಒಂದು ಅಭ್ಯಾಸ ಆಗ್ತದೆ. That becomes your stronghold. ಅದು ನಿಮ್ಮ ಬಲವಾದ ಹಿಡಿತವಾಗ್ತದೆ. Hallelujah. You understand? First, you say it, it settles in your mind. What settles in your mind, you start seeing it. What you say, you will do it. ಮೊದಲು ನೀವು ಹೇಳ್ತೀರಿ, ಅದು ನಿಮ್ಮ ಮನಸ್ಸೊಳಗೆ ಸೇರ್ಬಿಡ್ತದೆ. ಆಮೇಲೆ ಏನ್ ಮನಸ್ಸೊಳಗೆ ಸೇರ್ಬಿಟ್ಟದೋ ಆಗ್ತಿದೆ ಅಂತ ನೋಡ್ತಾನೆ ಇದ್ದಾಗ ಅದರ ಪ್ರಕಾರ ಮಾಡ್ತೀರಿ. Hallelujah. Now listen, very important, okay? What your thoughts and imagination is not permanent. ನಿಮ್ಮ ಯೋಚನೆಗಳು, ನಿಮ್ಮ ಊಹೆಗಳು ಅದು ಶಾಶ್ವತವಲ್ಲ. It keeps coming. ಅವು ಬರ್ತವೆ ಹೋಗ್ತವೆ. But strongholds, permanently we should remove it. ಆದ್ರೆ we can remove it. ಬಲವಾದ ಹಿಡಿತಗಳನ್ನು ನಾವು ಶಾಶ್ವತಕ್ಕಾಗಿ ತೆಗೆದು ಹಾಕಬಹುದು. Hallelujah. Say in English, I will pull down every stronghold which the devil has planted in my mind. In Jesus' name. ಸೈತಾನನು ನನ್ನ ಮನಸ್ಸಿನಲ್ಲಿ ಹಾಕಿರುವ ಎಲ್ಲಾ ಬಲವಾದ ಹಿಡಿತಗಳನ್ನು ನಾನು ಕೆಡವಿ ಹಾಕುತ್ತೇನೆ. ಸೈತಾನನು ನನ್ನ ಮನಸ್ಸಿನಲ್ಲಿ ಹಾಕಿರುವ ಎಲ್ಲಾ ಬಲವಾದ ಹಿಡಿತಗಳನ್ನು ನಾನು ಕೆಡವಿ ಹಾಕ್ತೇನೆ. Our mind can be free from the strongholds of the devil. We should come to that place. ನಾವು ಇಂಥ ಸ್ಥಾನಕ್ಕೆ ಬರಬೇಕು. ಸೈತಾನನ ಎಲ್ಲಾ ಬಲವಾದ ಹಿಡಿತಗಳಿಂದ ನಮ್ಮ ಮನಸ್ಸು ಅದು ಸ್ವಾತಂತ್ರ್ಯವಾಗಬೇಕು, ಬಿಡುಗಡೆ ಆಗಬೇಕು. Hallelujah. You remember, again and again devil remind you, you are not rich, you are poor. You don't have good health. You don't have bright future. Like this type of thoughts again and again it will come. ಮತ್ತೆ ಸೈತಾನ ನಿಮಗೆ ನೆನಪು ಮಾಡಿಸ್ತಾನೆ. ಇಂಥ ಯೋಚನೆಗಳನ್ನ ಹಾಕ್ತೇನೆ. ನಿನ್ನ ಹತ್ರ ಹಣ ಇಲ್ಲ, ನಿನ್ಗೆ ಒಳ್ಳೆ ಆರೋಗ್ಯ ಇಲ್ಲ, ನಿನ್ಗೆ ಅದು ಆಗ್ತದೆ ಇದು ಆಗ್ತದೆ ಅಂತ ಯೋಚನೆಗಳು ಬರ್ತವೆ. Inferiority complex. ಇನ್ನೊಬ್ಬರು ನೋಡಿ ನಾನು ಕೀಳು, ನಾನು ಕಮ್ಮಿ ಅಂತ ಅನ್ಕೊಳ್ಳೋದು. Stronghold. ಅದು ಒಂದು ಬಲವಾದ ಹಿಡಿತ. Fear for sickness. ರೋಗದ ಬಗ್ಗೆ ಇರುವ ಭಯ. Fear is a stronghold. ಆ ಭಯ ಒಂದು ಬಲವಾದ ಹಿಡಿತ ಆಗಿದೆ. So we have to demolish it. ಆ ಬಲವಾದ ಹಿಡಿತಗಳನ್ನು ನಾವು ನಾಶ ಮಾಡಬೇಕು. Today I will complete this demolition. ಇವತ್ತು ಈ ನಾಶನದ ಬಗ್ಗೆ ನಾನು ಮುಗಿಸ್ತೇನೆ. Then next week I will teach how we can build with God's word our future. ಮುಂದಿನ ವಾರ ನಾನು ಕಲಿಸ್ತೇನೆ ನಮ್ಮ ಭವಿಷ್ಯಗಳನ್ನು ದೇವರ ವಾಕ್ಯದ ಮೂಲಕ ನಾವು ಹೇಗೆ ಕಟ್ಟಬಹುದು. Hallelujah. So you have to work. You know your stronghold. Maybe you are thinking you are falling sick again.
you will fall sick again. That type of fear comes, that type of thought comes, or poverty mentality. You may be, God may be free, God may be financial, miracles are performing, but still you feel you are not rich. ನಿಮ್ಗಿರುವ ಬಲವಾದ ಹಿಡಿತ ನಿಮ್ಗೆ ಗೊತ್ತು. ನಿಮ್ಗೆ ಅನಿಸ್ತಿರ್ಬೋದು, ನಾನು ಮತ್ತೆ ಮತ್ತೆ ಕಾಯಿಲೆಯಲ್ಲಿ ಬೀಳ್ತೀನೋ, ನನಗೆ ಈ ಕೊರತೆ ಇದ್ದೇ ಇರ್ತದೆ, ಇದು ಹೋಗಲ್ಲ, ಇದು ಅಂತೂ ಆಗಲ್ಲ ಅಂತ ಇರುವಂತ ಬಲವಾದ ಹಿಡಿತಗಳನ್ನ ನೀವು ಗುರುತಿಸಬೇಕು. You know what? Still one man told me, ಒಬ್ಬ ವ್ಯಕ್ತಿ ನನಗೆ ಹೇಳಿರುವಂತ ಮಾತು, as long as we live in this earth, no brother, it will be like that only. ಯಾರು ನನಗೆ ಹೇಳಿದ್ರು, ಈ ಭೂಮಿಯ ಮೇಲೆ ನಾವು ಜೀವಿಸುವವರೆಗೆ ಇದು ಹೀಗೇನೆ ಇದೆ. Sometimes we will have, sometimes we will not have. ಕೆಲವೊಂದ್ಸಲ ನಮ್ಮ ಹತ್ರ ಇರ್ತದೆ, ಕೆಲವೊಂದ್ಸಲ ನಮ್ಮ ಹತ್ರ ಇರಲ್ಲ. But in the heaven we will walk in the golden road. ಆದ್ರೆ ಪರಲೋಕದಲ್ಲಿ ಹೋದ್ರೆ ಬಂಗಾರದ ಬೀದಿಲಿ ನಡೀತೇವೆ. Hello. I also said, as long as we are there, we will have problem. ನಾನು ನಂಬ್ತಾ ಇದ್ದೇನೆ ಅಂದ್ರೆ ನಾವು ಜೀವಿಸುವವರೆಗೆ ನಮಗೆ ಸಮಸ್ಯೆಗಳು ಇದ್ದೇ But in the Garden of Eden, gold was there. ಆದ್ರೆ ಏದೇನ್ ತೋಟದಲ್ಲಿ ನಿಂತು ಬಂಗಾರ ಇತ್ತು. In the river only gold was flowing. ಆ ನದಿಯಲ್ಲೇ ಬಂಗಾರ ಹರಿದು ಹೋಗ್ತಾ So there is no poverty in this earth. ಈ ಭೂಮಿಯ ಮೇಲೆ ಬಡತನ ಇಲ್ಲ. Now how we are going to change? That's very important. ಆದ್ರೆ ನಾವು ಹೇಗೆ ಬದಲಾಗ್ತೇವೆ? So two things are very important. ಎರಡು ವಿಷಯಗಳು ಬಹಳ ಮುಖ್ಯ. Okay, again we'll read Ephesians 6th chapter. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ verse 11. 11ನೇ ವಾಕ್ಯ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಾಕ್ಯ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. Again it talks about armor of God. ಇಲ್ಲಿ ಇನ್ನೊಂದ್ಸಲ ಸರ್ವಾಯುಧಗಳ ಬಗ್ಗೆ ಮಾತಾಡ್ತದೆ. Why?
Hello. I have one friend. He is in Canada now. ನನಗೊಬ್ಬ ಸ್ನೇಹಿತನಿದ್ದಾನೆ, ಅವನು ಕ್ಯಾನಡಾಲಿದ್ದಾನೆ. He was working for some Christian NGO. ಅವಾಗ ಆತನು ಕ್ರಿಶ್ಚಿಯನ್ NGOಗಾಗಿ ಕೆಲಸ ಮಾಡ್ತಾ ಇದ್ದ. They used to dig borewell and all the work he will do it. ಅವರು ಎಲ್ಲ ಬೇರೆ ಬೇರೆ ಕಡೆಗೆ ಹೋಗಿ ಅಲ್ಲಿ ಬೋರ್ವೆಲ್ ತೋಡುವಂಥದ್ದೆಲ್ಲ ಕೆಲಸ ಮಾಡ್ತಾ ಇದ್ದ. He was an accountant. He was handling cash. ಮತ್ತು ಆ NGO ಅಲ್ಲಿ ಆತನು ಅಕೌಂಟ್ ಎಲ್ಲ ನೋಡ್ಕೊಳ್ತಾ ಇದ್ದ, ಲೆಕ್ಕ ಎಲ್ಲ ನೋಡ್ಕೊಳ್ತಾ ಇದ್ದ. Wherever I go to buy things, whenever I go for purchase, I am not asking money, but they are saying we will give it for you. We will give bribe for you. Bribe. ನಾನು ಎಲ್ಲೆಲ್ಲಿ ಖರೀದಿ ಮಾಡಕ್ಕೆ ಹೋಗ್ತಾ ಇದ್ದೇನೋ ಅವ್ರು ತಾವೇ ಅವ್ರು ಲಂಚ ಕೊಡುವಂತೆ ಸಿದ್ಧರಾಗಿದ್ದಾರೆ. Hello. He is asking, can I take it? ಆತನ ಬಂದು ನನಗೆ ಕೇಳ್ತಾನೆ, ಅವ್ರು ಲಂಚ ನನಗೆ ಕೊಡುವಾಗ ನಾನು ಲಂಚ ತಗೊಳ್ಬೋದಾ? Wealth of the wicked is stored up for righteous. ದುಷ್ಟನ ಆಸ್ತಿ ನೀತಿವಂತರಿಗಾಗಿ ಕೂಡಿಸಲ್ಪಟ್ಟಿದೆ. And you know one more thing he said. ಇನ್ನೊಂದು ಮಾತು ಹೇಳಿದ. And whatever this money comes, I will not take it. I will put it in the ministry. ಮತ್ತೆ ಆತನ ಹೇಳ್ತಾನೆ, ಈ ಲಂಚದಿಂದ ಬರುವಂತ ಎಲ್ಲಾ ಹಣ ನಾನು ತಗೊಳ್ಳಲ್ಲ, ಸಭೆಗೆ ಕೊಡ್ತೇನೆ, ಸೇವೆಗಾಗಿ ಕೊಡ್ತೇನೆ. Hello. ಏನ್ ಮಾಡಬೇಕು? And somebody told him there's nothing wrong, do it. ಮತ್ತೆ ಯಾರೋ ಒಬ್ರು ಆತನಿಗೆ ಹೇಳಿದ್ರಂತೆ, ಇದ್ರಲ್ಲಿ ಏನ್ ತಪ್ಪಿಲ್ಲ, ಮಾಡ್ಬೋದು. I told the fellow, you are idiot. That dirty money you need for ministry. ನಾನು ಹೇಳಿದೆ, ದಡ್ಡ, ಅಂತ ಹಣ ಈ ಸೇವೆಗೆ ಬೇಕಾ? He said, God doesn't need bribe money to do his work. ದೇವರು ತನ್ನ ಕೆಲಸ ಮಾಡೋದಕ್ಕಾಗಿ ಲಂಚದ ಹಣ ಬೇಕಾಗಿಲ್ಲ. God wants his children to sacrifice and give for ministry. He will bless his children. ದೇವರು ಬಯಸ್ತಾರೆ ಆತನ ಮಕ್ಕಳು ತ್ಯಾಗ ಮಾಡಿ ಹಣವನ್ನು ಕೊಡಬೇಕು, ಆ ಕಾಣಿಕೆಯಿಂದ ಸೇವೆ ನಡೆಯುವಂತೆ. Always there is a shortcut. ನೋಡ್ರಿ, ಯಾವಾಗ್ಲೂ ಅಡ್ಡದಾರಿ ಇರ್ತದೆ. But here that offer for the power has come. ಆದ್ರೆ ಇಲ್ಲಿ ಯೇಸುವಿಗೆ ಎಲ್ಲಾ ಅಧಿಕಾರವನ್ನು ಹೊಂದ್ಕೊಳ್ಬೇಕು ಅಂತ ಒಂದು ಆಫರ್ ಬಂತು. Now listen carefully. ಇಲ್ಲಿ ಕೇಳ್ರಿ. When God created a man, he gave him the power. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ ಮನುಷ್ಯನಿಗೆ ಎಲ್ಲಾ ಶಕ್ತಿ ಅಧಿಕಾರ ಕೊಟ್ಟ. Power to have a dominion over the earth. ಈ ಭೂಮಿಯ ಮೇಲೆ ದೊರೆತನ ಮಾಡುವುದಕ್ಕಾಗಿ ಬಲವನ್ನು ಕೊಟ್ಟ. He lost the power. ಮನುಷ್ಯನು ಆ ಬಲ ಕಳ್ಕೊಂಡ. Now devil wants to give. ಇವಾಗ ಸೈತಾನನು ಯೇಸುವಿಗೆ ಆ ಬಲವನ್ನು ತಿರುಗಿ ಕೊಡಬೇಕು ಅಂತ ಬಯಸ್ತಾನೆ. Man's fallen nature always craves for power. ಮತ್ತು ಮನುಷ್ಯನ ಬಿದ್ದು ಹೋಗಿರುವಂತಹ ಸ್ವಭಾವ ಯಾವಾಗ್ಲೂ ಆ ಶಕ್ತಿಗಾಗಿ, ಅಧಿಕಾರಕ್ಕಾಗಿ ಅಲ್ಲಿ ತವಕ ಪಡ್ತದೆ, ಆಸೆ ಪಡ್ತದೆ. Always every man has a desire for power. ಪ್ರತಿ ಮನುಷ್ಯನಿಗೆ ಶಕ್ತಿ ಬೇಕು, ಅಧಿಕಾರ ಬೇಕು ಅಂತ ಆಸೆ ಇರ್ತದೆ. And it is not power over Satan, power over situation. ಮತ್ತು ಈ ಶಕ್ತಿ ಸೈತಾನನ ಮೇಲೆ ಇರುವಂತದ್ದು ಅಥವಾ ಸ್ಥಿತಿಗಳ ಮೇಲೆ ಇರುವಂತದ್ದು ಅಲ್ಲ. Power to become a religious head, in the ministry, power to become somebody, some big name, so that people will respect, people will honor. ಇದು ಎಂತ ಬಲ, ಎಂತ ಶಕ್ತಿ, ಎಂತ ಅಧಿಕಾರ ಅಂದ್ರೆ ಒಂದು ದೊಡ್ಡ ಹೆಸರನ್ನು ಇಟ್ಕೊಳ್ಬೇಕು, ಅಥವಾ ಎಲ್ಲರ ನಡುವೆ ನಾನು ಹಿರಿಯನಾಗಬೇಕು, ಜನರು ನೋಡಿ ಗೌರವಿಸಬೇಕು. This is one stronghold we have to demolish totally. ಇದು ಒಂದು ಬಲವಾದ ಹಿಡಿತ, ನಾವು ಸಂಪೂರ್ಣವಾಗಿ ನಾಶ ಮಾಡಬೇಕು. No, even I can't say I didn't have the desire. ನಾನು ಹೇಳಕ್ಕಾಗಲ್ಲ ನನಗಿಂತ ಆಸೆ ಇರ್ಲಿಲ್ಲ ಅಂತ. This desire will be there always. ಈ ಆಸೆ ಎಲ್ರಿಗೂ ಇರ್ತದೆ, ಯಾವಾಗ್ಲೂ ಇರ್ತದೆ. Always I want to be, I want to be in the top. Always I should be recognized. ಯಾವಾಗ್ಲೂ ನಾನು ಮೇಲಿರ್ಬೇಕು, ಎಲ್ಲರೂ ನನಗೆ ಗುರುತಿಸಬೇಕು, ನನಗೆ ಗೌರವ ಕೊಡಬೇಕು ಅಂತ. Because of this system, what happened? The church changed the strategy of God in appointing the men of God. ಅದಕ್ಕಾಗಿ ಇದರ ಕಾರಣ ಏನಾಯ್ತು ಅನ್ನಂದ್ರೆ, ಸಭೆಯಲ್ಲಿ ದೇವರಿಟ್ಟಿರುವಂತ ಉದ್ದೇಶವನ್ನು ಅವ್ರು ಮರೆತು ಸಭೆಯಲ್ಲಿ ದೇವರ ಮನುಷ್ಯರು, ದೇವರ ಸೇವಕರು, ಹಿರಿಯರನ್ನು ಅವ್ರು ನೇಮಕ ಮಾಡೋದು ಶುರು ಮಾಡಿದ್ರು. The church always prayed, laid hand and released the men of God. ಸಭೆ ಯಾವಾಗಲೂ ಪ್ರಾರ್ಥನೆ ಮಾಡಿ ಜನರ ಮೇಲೆ ಕೈ ಇಟ್ಟು ದೇವರ ಸೇವಕರನ್ನು ಬಿಡುಗಡೆ ಮಾಡಿತು. This is a pattern of the church. ಇದು ಸಭೆಯ ಒಂದು ವಿಧಾನವಾಗಿತ್ತು. Hallelujah. You understand? Always bishops, they will call, they will lay hand, they will release. Deacons, they will call, they will lay hand and release. ಸಭೆಯಲ್ಲಿರುವಂತ ಬಿಷಪ್, ಡೀಕನ್ ಮತ್ತು ಹಿರಿಯರೆಲ್ಲ ಅವರು ಜನರನ್ನು ಕರೆದು ಅವ್ರ ಮೇಲೆ ಕೈ ಇಟ್ಟು ಸೇವೆಗಾಗಿ ಬಿಡುಗಡೆ ಮಾಡ್ತಾ ಇದ್ರು. But this craze for power, ಈ ಒಂದು desire for fallen nature of man, ಒಂದು ಬಲ ಅಥವಾ ಅಧಿಕಾರಕ್ಕಾಗಿರುವಂತ ಹುಚ್ಚು, ಇದು ಮನುಷ್ಯನ ಬಿದ್ದು ಹೋಗಿರುವಂತ ಸ್ವಭಾವದಿಂದ wait for somebody to lay hand. ಇದು
We will not wait for somebody to lay hand. ಅದಕ್ಕಾಗಿ ಕೆಲವು ಜನರು ಯೋಚನೆ ಮಾಡ್ತಾರೆ, ಬೇರೊಬ್ರು ಬಂದು ನನ್ನ ಮೇಲೆ ಕೈ ಇಡುವಂತೆ ನಾನು ಅಲ್ಲಿವರೆಗೆ ಕಾಯಲ್ಲ. We will select our own leader. ನಾವು ತಾವಾಗಿ ನಾವು ನಮ್ಮ ನಾಯಕರನ್ನ ಗುರುತಿಸೋಣ, ಅವರನ್ನು ಆರಿಸೋಣ. So that election system came. ಅದಕ್ಕಾಗಿ ಸಭೆಯಲ್ಲಿ ಎಲೆಕ್ಷನ್ಸ್ ಎನ್ನುವಂಥದ್ದು ಬಂತು. You understand, election is not God's will. There is no election in the Bible. Nobody elected, who is the 12th disciples. Nobody elected Barnabas. Barnabas was separated by God. Paul and Barnabas are separated by God. ನೋಡ್ರಿ, ನಾವು ನೋಡ್ತೇವೆ ಬೈಬಲ್ ಅಲ್ಲಿ ಕೂಡ 12ನೇ ಶಿಷ್ಯನನ್ನು ಯಾರು ಚುನಾವಣೆ ಇಟ್ಟು ಅಲ್ಲಿ ಆರಿಸಲಿಲ್ಲ. ಬಾರ್ನಬ ಮತ್ತು ಪೌಲನು ಅವರು ಕೂಡ ದೇವರಿಂದ ಆರಿಸಲ್ಪಟ್ಟಿದ್ರು. And if you observe anywhere, see, I meet so many people, little bit will be there inside. I want a prominence. I want this. ಬಹಳ ಜನರು ನಾನು ನೋಡ್ತೇನೆ ಏನಂದ್ರೆ, ಅವ್ರಿಗೆ ಸ್ವಲ್ಪ ಗಮನ ಇಟ್ಟು ನೋಡುವಾಗ ಅವ್ರಿಗೆ ಬೇಕಾಗ್ತದೆ ಏನಂದ್ರೆ, ನನಗೂ ಒಂದು ಉನ್ನತವಾದ ಸ್ಥಾನ ಬೇಕು, ಜನರನ್ನ ನೋಡ್ಬೇಕು, ಗುರುತಿಸಬೇಕು. And when the desire comes, a man works for desire. I will achieve it. ಮತ್ತು ಆ ಆಸೆ ಬಂದ್ಬಿಟ್ರೆ ಆಸೆ ಪೂರ್ತಿ ಮಾಡಕ್ಕೆ ಏನಾದ್ರೂ ಮಾಡ್ತಾರೆ. That is a wrong thought. ಅದು ತಪ್ಪಾದ ಯೋಚನೆ. He will imagine. ಆ ಯೋಚನೆಯನ್ನು ಊಹೆ It ಮಾಡ್ತಾರೆ. will become a stronghold. ಅದು ಒಂದು ಬಲವಾದ ಹಿಡಿತ That ಆಗ್ತದೆ. becomes a pride. ಅದು ಗರ್ವ ಆಗ್ತದೆ. Pride brings only destruction. ಗರ್ವ ನಾಶನವನ್ನು ಮಾತ್ರ ತರ್ತದೆ. The best example is Jesus. ಮತ್ತು ಉತ್ತಮವಾಗಿರುವಂತ ಉದಾಹರಣೆ ಯೇಸು ಕ್ರಿಸ್ತ. Philippians 2nd chapter. ಫಿಲಿಪ್ಪಿದವರಿಗೆ 2ನೇ ಅಧ್ಯಾಯ verse 6, 7 and 8. 6, 7, 8. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6, 7, 8. Who being in the form of God thought it not robbery to be equal with God, but made himself of no reputation, took upon him the form of a servant, and was made in the likeness of men. And being found in the fashion as a man, he humbled himself and became obedient unto death, even the death of the cross. Verse 9. Wherefore God also has highly exalted him, given him a name which is above every name. ಫಿಲಿಪ್ಪಿ 2ನೇ ಅಧ್ಯಾಯ 6ನೇ ವಾಕ್ಯದಿಂದ 9ನೇ ವಾಕ್ಯ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೇನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. Hallelujah. God exalted him, given him a name above every name. ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಉನ್ನತವಾದ ಹೆಸರನ್ನು ಕೊಟ್ಟನು. Why? ಯಾಕೆ? He made himself of no reputation. ಆತನು ತನ್ನನ್ನು ಬರಿದು ಮಾಡಿಕೊಂಡನು. ಯಾವುದೇ ಬರಿದು ಮಾಡಿಕೊಂಡನು. No reputation. All of you say reputation. Reputation ಏನಂತ? ಯಾವುದೇ ಗೌರವವಿಲ್ಲದೆ, ಯಾವುದೇ ಹೆಸರಿಲ್ಲದೆ, Made himself no reputation. ಯಾವುದೇ ಹೆಸರಿಲ್ಲದಂತಾಗಿ ಮಾಡ್ಕೊಂಡ. I'm telling you how very difficult it is. ಖಾಲಿಯಾಗಿ ಮಾಡ್ಕೊಂಡ. How it is possible? ಅದೇ ಸಾಧ್ಯ. Such a God who lived in the glory, came to the earth, made himself like most insignificant person is. Nobody, he doesn't bother. He doesn't identify himself. He was in glory and took the form of a servant. ಊಹಿಸ್ಕೊಳ್ರಿ, ಇಂಥ ದೇವರು ಆತನು ಪರಲೋಕದಲ್ಲಿರುವಾಗ ಎಷ್ಟೋ ಮಹಿಮೆಯಲ್ಲಿ, ಎಷ್ಟೋ ಐಶ್ವರ್ಯದಲ್ಲಿ ಇದ್ದ ಆತನು ಭೂಮಿಗೆ ಬಂದಾಗ ಯಾರು ಗುರ್ತು ಹಿಡಿಯಕ್ಕಾಗಲ್ಲ ಅಷ್ಟು ಅಂತ ವ್ಯಕ್ತಿಯಾಗಿ ದಾಸನ ರೂಪವನ್ನು ತರಿಸ್ಕೊಂಡ. Actually, every man likes reputation. ನೋಡ್ರಿ, ಪ್ರತಿ ಮನುಷ್ಯನಿಗೆ ಗೌರವ, ಒಂದು ಹೆಸರು ಇಷ್ಟ. Every man, nobody can say I don't want. ಯಾರಿಗೂ ಬೇಡ ಅಂತ ಹೇಳಕ್ಕಾಗಲ್ಲ. But Jesus made himself no reputation. ಆದ್ರೆ ಯೇಸು ಸ್ವಾಮಿ ಯಾವುದೇ ಗೌರವವಿಲ್ಲದಂತೆ, ಹೆಸರಿಲ್ಲದಂತೆ ಮಾಡಿಕೊಂಡ. Say in English, I will make myself no reputation. ನಾನು ನನ್ನನ್ನು ಹೆಸರು ಯಾವುದೇ ಹೆಸರಿಲ್ಲದಂತೆ ಮಾಡಿಕೊಳ್ಳುತ್ತೇನೆ. Hallelujah. This is very difficult to
grasp it. But Jesus gives so many examples to explain. ಈ ಮಾತನ್ನು ಅರ್ಥ ಮಾಡಿಸ್ಬೇಕಾದ್ರೆ ಇದು ಬಹಳ ಕಷ್ಟ. ಆದ್ರೆ ಯೇಸು ಸ್ವಾಮಿ ಎಷ್ಟೊಂದು ಉದಾಹರಣೆಗಳನ್ನು There ಕೊಟ್ಟಾರೆ. are three things very clearly he said. ಯೇಸು ಸ್ವಾಮಿ ಮೂರು ವಿಷಯಗಳನ್ನು ಬಹಳ ಸ್ಪಷ್ಟವಾಗಿ Quickly ಹೇಳ್ತಾರೆ. I'll tell that. ನಾನು ಅತಿ ಬೇಗನೆ ಹೇಳ್ತೇನೆ. Luke 14 chapter verse 11. ಲೂಕ 14ನೇ ಅಧ್ಯಾಯ 11ನೇ ವಾಕ್ಯ ನೋಡ್ಕೊಳ್ಳೋಣ. ಲೂಕ 14ನೇ ಅಧ್ಯಾಯ 11ನೇ ವಾಕ್ಯ. Whoever exalts himself shall be abased, and he that humbles himself shall be exalted. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು. Yeah, tell in Kannada all of you. ನನ್ನಿಂದ ಹೇಳ್ರಿ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. Look here. Very ಈ ಕಡೆ. simple it is. He says somebody calls you for marriage. Somebody calls you for ಊಹಿಸ್ಕೊಳ್ರಿ, wedding. ಯಾರಾದ್ರೂ ನಿಮ್ಗೆ ಒಂದು ಮದ್ವೆ ಕರೆದ್ರೆ Don't go and sit in the first row. ಸೀದಾ ಹೋಗಿ ಮುಂದಿನ ರೋನಲ್ಲಿ ಕೂಡಬೇಡಿ. Then they should not tell get up and go back. ಆಮೇಲೆ ಅವ್ರು ಹೇಳ್ಬೇಕು ಹಿಂದೆ ಹೋಗಿ ಕೂಡ್ರಿ ಅಂತ. Because VIP is coming. ಯಾಕಂದ್ರೆ ಯಾರೊಬ್ರು ಗೆಸ್ಟ್ ಬರ್ತಾ You ಇದ್ದಾರೆ. go sit in the last row. Let them come and tell you come front. ನೀವು ಹಿಂದೆ ಹೋಗಿ ಕೂಡ್ರಿ, ಅವ್ರು ತಾವೇ ಬಂದು ಕರೀಲಿ ಮುಂದೆ ಬರ್ರಿ It's ಅಂತ. so practical, so easy it is. ನೋಡ್ರಿ, ಇದು ಎಷ್ಟು ಸುಲಭ, ಎಷ್ಟು ಚೆನ್ನಾಗಿ ಪ್ರಾಯೋಗಿಕವಾಗಿದೆ. Very easy, no? But desire inside us tells us, no, I want to be in the limelight. I want to go first. I want to be there. ಆದ್ರೆ ನಮ್ಮೊಳಗಿರುವಂತ ಆಸೆ ಏನ್ ಹೇಳ್ತಿದೆ, ಇಲ್ಲ ನಾನು ಮುಂದೆ ಕೂಡ್ಬೇಕು, ಎಲ್ಲರೂ ನನ್ನ ನೋಡ್ಬೇಕು, ಎಲ್ಲರೂ ಮುಂದೆ ನನ್ನ ಕಣ್ಣಿಗೆ ಕಾಣ್ಬೇಕು ಅಂತ. Go anywhere, sit in the back. ಎಲ್ಲಾದ್ರೂ ಹೋದ್ರೆ ಹಿಂದೆ ಕೂಡ್ರಿ. Just sit back, no problem. If they really want you, God wants you to sit in the front, that they will come and search you, pull you, make you to come up. ದೇವ್ರು ನೀವು ಮುಂದೆ ಕೂಡ್ಬೇಕು ಅಂತ ಬಯಸಿದ್ರೆ ಅವ್ರು ತಾವೇ ಬಂದು ನಿಮ್ಗೆ ಹುಡುಕ್ತಾರೆ, ಹುಡುಕಿ ನಿಮಗೆ ಮುಂದೆ ಕೂಡ್ಸುವಂತೆ ಕೂಡುವಂತೆ Because ಮಾಡ್ತಾರೆ. when you humble yourself, you will be exalted. ಯಾಕಂದ್ರೆ ನೀವು ನಿಮ್ಮನ್ನು ತಗ್ಗಿಸಿಕೊಂಡಾಗ ಮೇಲಕ್ಕೆ ಎತ್ತಲ್ಪಡುವಿರಿ. Say, when I humble myself, I will be exalted. ನಾನು ನನ್ನನ್ನು ತಗ್ಗಿಸಿಕೊಂಡಾಗ ಮೇಲಕ್ಕೆ ಎತ್ತಲ್ಪಡುವೆನು. Mark 10th chapter. ಮಾರ್ಕ 10ನೇ ಅಧ್ಯಾಯ ಓದ್ಕೊಳ್ಳೋಣ. Quickly, 10th chapter verse ಮಾರ್ಕ 10ನೇ ಅಧ್ಯಾಯ 44 and 45. 44-45. ನಿಮ್ಮಲ್ಲಿ ಮೊದಲನೆಯವನಾಗಬೇಕೆಂದಿರುವವನು ಎಲ್ಲರ ಆಳಾಗಿರಬೇಕು. ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಕೊಡುವುದಕ್ಕೂ ಬಂದನು ಎಂದು ಹೇಳಿದನು. Shall we tell in Kannada, that will be good? Verse 44. ನನ್ನಿಂದ ಹೇಳ್ರಿ. ನಿಮ್ಮಲ್ಲಿ ಮೊದಲನೆಯವನಾಗಬೇಕೆಂದುವವನು ಎಲ್ಲರ ಆಳಾಗಿರಬೇಕು. ನಮ್ಮಲ್ಲಿ ಮೊದಲು ಆಗಬೇಕೆಂದಿರುವವನು ಎಲ್ಲರ ಆಳಾಗಬೇಕು. ನಮ್ಮಲ್ಲಿ ಮೊದಲಾಗಬೇಕೆನ್ನುವವನು ಎಲ್ಲರ ಆಳಾಗಬೇಕು. Only Bible will teach. No philosophy will teach this. ಈ ಮಾತು ಬೈಬಲ್ ಅಷ್ಟೇ ಕಲಿಸ್ತದೆ, ಬೇರೆ ಯಾವ ಪುಸ್ತಕ ಕಲಿಸಲ್ಲ. Because only Jesus has done it. Nobody has done it. ಯಾಕಂದ್ರೆ ಇದನ್ನು ಯೇಸುವೇ ಮಾತ್ರ ಮಾಡಿದನು, ಯಾರು ಮಾಡಲಿಲ್ಲ. Just I'll tell the story. ಈ ಕತೆ ಹೇಳಿ ಮುಗಿಸ್ತೇನೆ. Jesus had 12 disciples. ಯೇಸುಸ್ವಾಮಿ 12 ಶಿಷ್ಯರಿಗೆ ಕರೆದು Two ಹೇಳ್ತಾನೆ. brothers asked him, ಅವರಲ್ಲಿ ಇಬ್ರು ಕೇಳ್ತಾರೆ, God, in the heaven, I want two brothers. I want to sit on the left side and right side. ಇಬ್ರು ಸಹೋದರರು ಯೇಸುವಿಗೆ ಕೇಳ್ತಾರೆ, ಯೇಸುವೇ ಪರಲೋಕದಲ್ಲಿ ನಾನು ಬಲಗಡೆ ಕೂತ್ಕೊಳ್ತೀನಿ, ಇವ್ನು ಎಡಗಡೆ ಕೂತ್ಕೊಳ್ತಾನೆ. It's not a wrong desire. ನೋಡ್ರಿ, ಈ ಆಸೆ ತಪ್ಪಾಗಿರುವಂತ ಆಸೆ ಅಲ್ಲ. Jesus didn't say, shut up, don't ask, he didn't tell. ಯೇಸುಸ್ವಾಮಿ ಹೇಳಲ್ಲ, ಬಾಯಿ ಮುಚ್ಚಿ ಇದೆಲ್ಲ ಕೇಳಬಾರ್ದು ಅಂತ You ಹೇಳಿ. don't know what you're asking. ಯೇಸುಸ್ವಾಮಿ ಹೇಳ್ತಾರೆ, ಏನ್ ಕೇಳ್ತಾ ಇದೀನಿ ನನಗೆ ಗೊತ್ತಿಲ್ಲ. You have to pay the price. ಹಾಗೆ ಕೂತ್ಕೊಳ್ಬೇಕಾದ್ರೆ ಬೆಲೆ ಕಟ್ಟಬೇಕು. And you don't know what suffering I'm going to undergo. ಯೇಸುಸ್ವಾಮಿ ಹೇಳ್ತಾರೆ, ನಾನ್ ಯಾವ ಒಂದು ಹಿಂಸೆಯ ಮೂಲಕ ಯಾವ ಕಷ್ಟಗಳನ್ನು ಹಾದು ಹೋಗ್ತೇನೆ ನನಗೆ ಗೊತ್ತಿಲ್ಲ. They're telling, we are willing to do anything, Lord. ಆದ್ರೆ ಅವ್ರು ಹೇಳ್ತಾರೆ, ದೇವರೇ ನಾವ್ ಏನಾದ್ರೂ ಮಾಡಕ್ಕೂ ತಯಾರಾಗಿದ್ದೇವೆ. This is my goal in life. ಇದೇ ನನ್ನ ಜೀವನದಲ್ಲಿ ನನಗಿರುವಂತ ಗುರಿ. I said that Mark, John, their time is over. Paul time, Peter time is over. ಆ ಮಾರ್ಕ, ಯೋಹಾನ, ಪೇತ್ರ, ಪೌಲನ ಸಮಯ ಮುಗ್ದೋಯ್ತು. It is my time, your time. ಇವಾಗ ನಮ್ ಸಮಯ ನಿಮ್ ಸಮಯ. We can pay the price to sit next to Jesus. ಯೇಸುವಿನ ಬಾಜು ಕೂತ್ಕೊಳ್ಬೇಕೆನ್ನುವ ಆ ಬೆಲೆ ನಾವು ಕಟ್ಟಬಹುದು. I can't decide it. Here, my father will decide. ಯೇಸುಸ್ವಾಮಿ ಮುಂದೆ ಹೇಳ್ತಾರೆ, ನಾನ್ ನಿರ್ಧಾರ ಮಾಡಕ್ಕಾಗಲ್ಲ, ನನ್ನ ತಂದೆ ನಿರ್ಧಾರ But he ಮಾಡ್ತಾರೆ. gives one clue.
ಆದರೆ ಒಂದು ಕ್ಲೂ ಕೊಡ್ತಾನೆ. I like it so much. ಒಂದು ಕ್ಲೂ ಕೊಡ್ತಾನೆ. If you want to be chiefest among all, you want to be a top, become a servant for everybody. ನೀನು ಎಲ್ಲರಿಗಿಂತ ಉನ್ನತವಾಗಿರ್ಬೇಕು, ಮೊದಲಾಗಿರ್ಬೇಕು ಅಂದ್ರೆ ಎಲ್ಲರಿಗೆ ಆಳಾಗಿರ್ಬೇಕು. Hallelujah. You serve everybody, you will be at the top. ನೀನು ಎಲ್ಲರಿಗೆ ಸೇವೆ ಮಾಡಿದ್ರೆ ನಿನ್ನ ಮೇಲೆ ಇರ್ತಿ. Hallelujah. I always tell this secret. ನಾನು ಯಾವಾಗಲೂ ಈ ಒಂದು ರಹಸ್ಯ ಹೇಳ್ತೇನೆ. You want to really come up in ministry. ಸೇವೆಯಲ್ಲಿ ನಿಜವಾಗ್ಲೂ ನೀವು ಮೇಲಕ್ಕೆ ಬರಬೇಕಾ? Look for somebody who does the ministry. Go do some work. You will come do some work like a servant. ಯಾರೊಬ್ರು ಸೇವೆ ಮಾಡ್ತಾ ಇದ್ರೆ ಅವ್ರ ಕೆಳಗಡೆ ಹುಡುಕಿ ಅವ್ರ ಕೆಳಗಾಗಿದ್ದಿ ಒಂದು ಕೆಲಸ ಮಾಡ್ರಿ, ಏನಾದ್ರೂ ಮಾಡ್ರಿ, ನೀವು ಮೇಲೆ ಬರ್ತೀರಿ. That's enough. I taught my children when they're young. I said, go to church early, white church, go village ministry, do work. I never told them go and preach. Always I said, do work, do work, do work. ನನ್ನ ಮಕ್ಕಳಿಗೆ ಚಿಕ್ಕವರಾಗಿದ್ದಾಗ ನಾನು ಕಲ್ಸ್ಕೊಟ್ಟೆ, ಸಭೆಗೆ ಹೋಗಿ ಚೇರ್ಸ್ ಎಲ್ಲ ಒರೆಸೋದು, ವಿಲೇಜ್ ಮಿನಿಸ್ಟ್ರಿ ಹೋಗೋದು, ಕೆಲಸ ಮಾಡ್ರಿ ಅಂತ ಹೇಳ್ಕೊಟ್ಟೆ. You become a servant, you are a magnet for God. You know, He will exalt you up. ನೀವು ಸೇವೆ ಮಾಡಿದ್ರೆ, ಕೆಲಸ ಮಾಡಿದ್ರೆ, ಅವಾಗ ನೀವು ಆಯಸ್ಕಾಂತನ ಆಗ್ತೀರಾ, ದೇವ್ರು ನಿಮ್ಮನ್ನ ಮೇಲಕ್ಕೆ ಎತ್ತುತ್ತಾನೆ. I can boldly tell, I have done all the work in my church when I was attending there. ನಾನು ನನ್ನ ಸಭೆ ಹಾಜರಾಗುವಾಗ ನಾನು ಎಲ್ಲಾ ಕೆಲಸ ಮಾಡಿದ್ದೀನಿ ಅಂತ ನಾನು ಧೈರ್ಯದಿಂದ ಹೇಳ್ಬೋದು. I sat in the registration counter. ರಿಜಿಸ್ಟ್ರೇಷನ್ ಕೌಂಟರ್ ಅಲ್ಲಿ ಕೂಡ್ತಾ ಇದ್ದೆ. I served food for people. ಜನರು ಬಂದಾಗ ಊಟ ಹಂಚ್ತಾ ಇದ್ದೆ. There was a man of God, Maurice Serlo. He came in 1980s. I'm telling. ಮಾರಿಸ್ ಸೆರ್ಲು ಎನ್ನುವ ದೇವರ ಸೇವಕರು ಚೆನ್ನೈಗೆ ಅವರು 1980 ಅಲ್ಲಿ ಬಂದಿದ್ರು. My pastor invited him. ನಮ್ಮ ಪಾಸ್ಟರ್ ಅವ್ರಿಗೆ ಕರೆದಿದ್ರು. 2000 delegates we expected. ನಾವು ಆ ಕೂಟಕ್ಕೆ 2000 ಜನರು ಬರಬೇಕು ಅಂತ ಅಪೇಕ್ಷಿಸಿದ್ವಿ. 5000 people came. ಆದ್ರೆ 5000 ಜನರು ಬಂದ್ರು. One day 3000 people, how to arrange accommodation. ನಾವು 2000 ಜನರಿಗಾಗಿ ಅಷ್ಟೇ ನಾವು ಕೂಡುವಂತೆ ಎಲ್ಲ ಸ್ಥಳ ಮಾಡಿದ್ವಿ. ಆದ್ರೆ 3000 ಜನ ಎಕ್ಸ್ಟ್ರಾ ಬಂದಿದ್ದು ಅವರಿಗೆ ಹೇಗೆ ಕೂಡಿಸಬೇಕು? We didn't have mobiles. ಆವಾಗ ನನ್ನ ಕೈಯಲ್ಲಿ ಫೋನ್ ಎಲ್ಲ ಇರಲಿಲ್ಲ. 3000 people, arrangements, accommodation, food, you know, and 3 days. You just imagine how much work it will be. ಈ 3000 ಜನ ಎಕ್ಸ್ಟ್ರಾ ಬಂದ್ಬಿಟ್ಟು ಅವ್ರಿಗೆ ಊಟ, ಇರುವಂತ ಸ್ಥಳ ಎಲ್ಲ ಎಷ್ಟು ಜಾಸ್ತಿ ಕೆಲಸ ಇರುತ್ತೆ. And that man of God is so much, he is, you know, strict he is. He says, whatever you spend today, you have to close the account and give me night 10 o'clock. I need it. ಮತ್ತು ನಾವು ಯಾರ ಕೈಯಾಗ ಕೆಲಸ ಮಾಡ್ತಾ ಇದ್ವೋ ಮಾರಿಸ್ ಸೆರ್ಲು ಅವ್ರು ಇಷ್ಟು ಸ್ಟ್ರಿಕ್ಟ್ ಆಗಿದ್ರು ಏನಂದ್ರೆ ಏನೆಲ್ಲ ನೀವು ಖರ್ಚು ಮಾಡ್ತೀರೋ ಅದೆಲ್ಲ ಲೆಕ್ಕ ಅವತ್ತಿನ ದಿನಾನೇ ಪೂರ್ತಿ ಆಗಬೇಕು. So we have to do the work, we have to go give accounting, we have to give the money back, and we have to do it. 3 days we didn't sleep, we worked. ನಾವು ಕೆಲಸ ಮಾಡ್ತಾ ಇದ್ವಿ, ಹಣ ಎಲ್ಲ ಖರ್ಚು ಮಾಡಿದ್ಮೇಲೆ ಲೆಕ್ಕ ಬರೆದು ಅವತ್ತೇ ಕೊಡ್ತಾ ಇದ್ವಿ. 3 ದಿನ ನಾವು ಮಲಗಲಿಲ್ಲ, ಕೆಲಸನೇ ಮಾಡ್ತಾ. No regrets. ಆದ್ರೆ ಪಶ್ಚಾತ್ತಾಪ ಇಲ್ಲ. Because whoever came are pastors and evangelists. ಯಾಕಂದ್ರೆ ಅವತ್ತು ಬಂದಿರೋರು ಎಲ್ಲರೂ ಪಾಸ್ಟರ್ ಆಗಿದ್ರು, ಸುವಾರ್ತಿಕರಾಗಿದ್ರು. When we serve, you know, God is going to bless. There is no doubt about it. ನಾವು ಸೇವೆ ಮಾಡಿದಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ, ಅದ್ರಲ್ಲಿ ಯಾವುದೇ ಸಂಶಯ ಇಲ್ಲ. As a man, we always serve with expectation. ಆದ್ರೆ ನಾವು ಮನುಷ್ಯರಾಗಿ ಯಾವಾಗಲೂ ಸೇವೆ ಮಾಡಬೇಕಾದ್ರೆ ಒಂದು ಅಪೇಕ್ಷೆ ಇಟ್ಕೊಂಡು ಸೇವೆ ಮಾಡ್ತೀವಿ. Luke 17. ಲೂಕ 17ನೇ ಅಧ್ಯಾಯ verse 7 to 10. ಲೂಕ 17ನೇ ಅಧ್ಯಾಯ 7ನೇ ವಾಕ್ಯದಿಂದ 10ನೇ ವಾಕ್ಯ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 7ನೇ ವಾಕ್ಯದಿಂದ 10ನೇ ವಾಕ್ಯ. ನಿಮ್ಮಲ್ಲಿ ಯಾವನಿಗಾದರೂ ಉಳುವ ಅಥವಾ ಕುರಿ ಮೇಯಿಸುವ ಆಳಿರಲಾಗಿ ಅವನು ಹೊಲದಿಂದ ಮನೆಗೆ ಬಂದ ಆ ಆಳಿಗೆ ನೀನು ತಟ್ಟನೆ ಬಂದು ಊಟಕ್ಕೆ ಕೂತುಕೋ ಎಂದು ಹೇಳಾನೆ. ಹಾಗೆ ಹೇಳದೆ ನೀನು ನನ್ನ ಊಟಕ್ಕೇನಾದರೂ ಸಿದ್ಧ ಮಾಡು, ನಾನು ಊಟ ಮಾಡಿ ಕುಡಿಯುವ ತನಕ ನಡು ಕಟ್ಟಿಕೊಂಡು ನನಗೆ ಸೇವೆ ಮಾಡು, ಆಮೇಲೆ ನೀನು ಊಟ ಮಾಡಿ ಕುಡಿ ಎಂದು ಹೇಳುವನಲ್ಲವೇ? ತನ್ನ ಅಪ್ಪಣೆಯಂತೆ ನಡೆದ ಆ ಆಳಿಗೆ ನಿನ್ನಿಂದ ಉಪಕಾರವಾಯಿತೆಂದು ಅವನಿಗೆ ಹೇಳುವನೇ? ಇದರಂತೆಯೇ ನಿಮ್ಮ ಸಂಗತಿ. ನೀವು ನಿಮಗೆ ಅಪ್ಪಣೆ ಆಗಿರುವುದನ್ನೆಲ್ಲ ಮಾಡಿದ ಮೇಲೆ ನಾವು ಆಳುಗಳು ಪ್ರಯೋಜನವಿಲ್ಲದವರು, ಮಾಡಬೇಕಾದದ್ದನ್ನೇ ಮಾಡಿದ್ದೇವೆ ಅನ್ನಿರಿ ಎಂದು ಹೇಳಿದನು. Hallelujah. The best example. ಉತ್ತಮವಾಗಿರುವ servant, you told him to come give food, he will give food, he will serve it, you do everything. After he does all the work, will you thank him? ನಿಮ್ಗೆ ಯಾರಾದ್ರೂ ಆಳಿದ್ರೆ ಆತನಿಗೆ ಬಂದು ಊಟ ಹಾಕು ಅಂತ ಹೇಳಿದ್ರೆ ಊಟ ಎಲ್ಲ ಹಾಕಿದ್ಮೇಲೆ ಅವನಿಗೆ ಥ್ಯಾಂಕ್ ಯು ಹೇಳ್ತೀರಾ, ವಂದನೆ ಹೇಳ್ತೀರಾ? Verse 9, can somebody read? Somebody I want to read. 9ನೇ ವಾಕ್ಯ ಯಾರಾದ್ರೂ ಓದ್ತೀರಾ? In Kannada? 9ನೇ ವಾಕ್ಯ. Luke 17:9. ತನಗೆ ಅಪ್ಪಣೆ ಕೊಟ್ಟವುಗಳನ್ನು ಆ ಆಳು ಮಾಡಿದರೆ ಯಜಮಾನನು ಅವನಿಗೆ ಕೃತಜ್ಞತೆ ಉಳ್ಳವನಾಗಿರುವನೇ? ನಾನು ನೆನೆಸುವುದಿಲ್ಲ. ನಾನು ನೆನೆಸುವುದಿಲ್ಲ.
There is no need to thank. I don't think he will thank. ಇದು ಆಗ್ತಿದೆ ಅಂತ ನಾನು ಅನ್ಕೊಳ್ಳಲ್ಲ. ಯಾರು ಆತನಿಗೆ ವಂದನೆ ಹೇಳಲ್ಲ. Hallelujah. Serving without expectation. ಸೇವೆ ಮಾಡುವಂಥದ್ದು ಅಪೇಕ್ಷೆ ಇಲ್ಲದೆ. I'll tell you, if it is there, it is very easy for God. ನಾವು ಅಪೇಕ್ಷೆ ಇಲ್ಲದೆ ಸೇವೆ ಮಾಡಿದ್ರೆ ದೇವರಿಗೆ ಬಹಳ ಸುಲಭ ಆಗ್ತದೆ. Why we serve God, we serve. That's all over. ನಾವು ಯಾಕೆ ಸೇವೆ ಮಾಡ್ತಾ ಇದ್ದೀವಿ? ದೇವರಿಗೆ ಸೇವೆ ಮಾಡ್ತಾ ಇದ್ದೀವಿ ಅಷ್ಟೇ. But devil is a very bad devil. ಆದ್ರೆ ಸೈತಾನನು ಬಹಳ ಕೆಟ್ಟ. I have seen many places, no? People get frustrated when they serve. How long, brother? ಬಹಳ ಸಲ ನೋಡಿದ್ದೇನೆ, ಜನರು ಸೇವೆ ಮಾಡುವಾಗ ಬೇಜಾರಾಗ್ಬಿಡ್ತದೆ, ಅವ್ರಿಗೆ ಇಷ್ಟೊಂದು ಸಿಟ್ಟು ಬರ್ತದೆ, ಇನ್ನೂ ಎಷ್ಟು ಸೇವೆ ಮಾಡಬೇಕು. They use and throw me. ಅವ್ರು ಹೇಳ್ತಾರೆ ನಮ್ಮನ್ನು ಉಪಯೋಗಿಸಿ I tell them, in the ministry there is no using and throwing. ನಾನು ಹೇಳ್ತೇನೆ ಸೇವೆಯಲ್ಲಿ ಉಪಯೋಗಿಸಿ ಬಿಸಾಕುವಂತದಲ್ಲ. See, if we throw, where we'll throw down. ನಾವು ಬಿಸಾಕಿದ್ರೆ ಎಲ್ಲಿ ಬಿಸಾಡ್ತೇವೆ? ಕೆಳಗಡೆ. But in the ministry, when somebody throws, they can't throw you down. They have to throw you up only. God will pick you up because you are a servant. ಸೇವೆಯಲ್ಲಿ ಯಾರಾದ್ರೂ ನಿಮ್ಮನ್ನು ಬಿಸಾಡಿದ್ರೆ ನೀವು ಕೆಳಗೆ ಹೋಗಲ್ಲ, ಮೇಲಕ್ಕೆ ಹೋಗ್ತೀರಿ, ದೇವರು ನಿಮ್ಮನ್ನು ಎತ್ತುತ್ತಾನೆ. If somebody throws you out, that is a promotion. ಯಾರಾದ್ರೂ ನಿಮಗೆ ಬಿಸಾಕಿದ್ರೆ ಅದು ಒಂದು ಉನ್ನತ Because you never served ಹೆಚ್ಚಳದ a man, ವಿಷಯ. you served a God. ಯಾಕಂದ್ರೆ ನೀವು ಮನುಷ್ಯರಿಗೆ ಸೇವೆ ಮಾಡಲಿಲ್ಲ, ದೇವರಿಗೆ ಸೇವೆ ಮಾಡಿದ್ರಿ. Now I want to ask you, two people in the Old Testament. ಈಗ ನಾನು ನಿಮ್ಗೆ ಕೇಳ್ತೇನೆ, ಹಳೆ ಒಡಂಬಡಿಕೆಯಲ್ಲಿ ಎರಡು ಜನರ ಇಬ್ಬರ ಬಗ್ಗೆ. Moses and Joshua. Tell me who is great. ನೀವ್ ಹೇಳ್ರಿ, ಮೋಶೆ ಮತ್ತು ಯೆಹೋಶುವನು ಇಬ್ಬರಲ್ಲಿ ಯಾರು ದೊಡ್ಡವರು? ಅಥವಾ Who is great? Who is ಇಬ್ಬರಲ್ಲಿ great? ಯಾರು ದೊಡ್ಡವರು? Who really achieved something for God? ಮೋಶೆ ಮತ್ತು ಯೆಹೋಶುವನ ನಡುವೆ ದೇವರಿಗಾಗಿ ಯಾರು ದೊಡ್ಡ ವಿಷಯಗಳನ್ನು ಸಾಧಿಸಿದ್ರು? Both God used. ಇಬ್ಬರನ್ನು ದೇವರು ಉಪಯೋಗಿಸಿದ. But whom you feel was fulfilled the God's plan? Whom? ಆದ್ರೆ ನೀವ್ ಹೇಳ್ರಿ, ಯಾರು ದೇವರ ಯೋಜನೆಯನ್ನು ಪೂರ್ತಿ ಮಾಡಿದ್ರು? ಮೋಶೆನ, ಯೆಹೋಶುವನ? Who is better? Joshua. Fine. When he joined Moses, or when he was starting the journey, he was only 20 years old. ಯೆಹೋಶುವನು ಮೋಶೆಯೊಟ್ಟಿಗೆ ಸೇರಿದಾಗ ಆತನು 20 ವರ್ಷದವನಾಗಿದ್ದ. 40 years. Sorry. 40 years he was under Moses. 40 ವರ್ಷದವರೆಗೆ ಯೆಹೋಶುವನು ಮೋಶೆಯ ಕೆಳಗೇನೆ ಇದ್ದ. What a patience it is. ಎಂತ ತಾಳ್ಮೆ ಇದ್ದಿರ್ಬೇಕು. 40 years. 40 ವರ್ಷ. But after years, 50 years he led the nation. ಆಮೇಲೆ 50 ವರ್ಷದವರೆಗೆ ಆ ದೇಶವನ್ನು ನಡೆಸ್ಕೊಟ್ಟ. Hallelujah. 40 years. 40 ವರ್ಷ ಮೋಶೆ ಕೆಳಗೆ ಕೆಲಸ ಮಾಡ್ದ. There are so many people. ಎಷ್ಟೊಂದು ಜನರಿದ್ರು. Maybe God has chosen him to be lead the nation of Israel after Moses. ಮೋಶೆ ಆದ್ಮೇಲೆ ಯೆಹೋಶುವನು ಇಸ್ರಾಯೇಲ್ ದೇಶವನ್ನು ನಡೆಸಬೇಕು ಅಂತ ದೇವರು ಆರಿಸಿರಬಹುದು. I always think this. ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೆ, If Moses has not committed a mistake, ಮೋಶೆ ತಪ್ಪು ಮಾಡಿಲ್ಲ ಅಂದ್ರೆ he would have led the Israel to the promised land. ಮೋಶೆ ಇಸ್ರಾಯೇಲರನ್ನು ಆ ವಾಗ್ದಾನದ ಪ್ರದೇಶದವರೆಗೆ ಕರ್ಕೊಂಡು ಹೋಗ್ತಾ ಇದ್ದ. Yes or no? ಹೌದಾ ಇಲ್ಲ? What Joshua would have done? ಅವಾಗ ಯೆಹೋಶುವ ಏನ್ ಮಾಡ್ತಿದ್ದ? He would have gone with Moses only. ಯೆಹೋಶುವನು ಮೋಶೆ ಜೊತೆಗೆ ಹೋಗ್ತಾ ಇದ್ದ. Moses says you go to the battle, he went to the battle. ಮೋಶೆ ಯೆಹೋಶುವನಿಗೆ ಹೇಳ್ದ ಯುದ್ಧಕ್ಕೆ ಹೋಗು ಅಂದ್ರೆ ಯುದ್ಧಕ್ಕೆ ಹೋದ. Joshua fought the battle and Moses was lifting his hand. ಯೆಹೋಶುವನ ಯುದ್ಧವನ್ನು ಆಡ್ತಾ ಇರುವಾಗ ಮೋಶೆ ಕೈಯನ್ನು ಎತ್ತಿದ. It is Moses' failure Joshua was promoted. ಮೋಶೆಯ ಸೋಲಿನ ಕಾರಣ ಯೆಹೋಶುವನು ಮೇಲಕ್ಕೆ ಬಂದ. Hallelujah. But that he was, God found him faithful, I believe 40 years this man is obeying Moses. Come on, he is a perfect person. ನನ್ಗನ್ಸಿತ್ತು ದೇವರು ಯೆಹೋಶುವನ ನೋಡುವಾಗ ಇವನು ನಂಬಿಗಸ್ತನು ಅಂತ ಅರ್ಥ ಮಾಡ್ಕೊಂಡು 40 ವರ್ಷ ಈತನ ಮೋಶೆ ಕೆಳಗಿದ್ದಾನಲ್ಲ ಅಂತ ಅರ್ಥ ಮಾಡ್ಕೊಂಡು ಅವನ ಮೇಲಕ್ಕೆ ಎತ್ತಿದ. As I said, when we serve without any expectation. ಅದಕ್ಕಾಗಿ ನಾನು ಹೇಳ್ತೇನೆ, ಸೇವೆ ಮಾಡುವಾಗ ಅಪೇಕ್ಷೆ ಇಲ್ಲದೆ ನಾವು ಸೇವೆ ಮಾಡಬೇಕು. When we serve with expectation, you will be frustrated. ನೀವು ಅಪೇಕ್ಷೆ ಇಟ್ಕೊಂಡು ಆಸೆ ಇಟ್ಕೊಂಡು ಸೇವೆ ಮಾಡಿದ್ರೆ ಆಮೇಲೆ ನಿಮಗೆ ಸಾಕಾಗ್ತದೆ, ಬೇಜಾರಾಗ್ತದೆ. Hallelujah. Very, very, very disappointing it will be. ಅದು ಬಹಳ ದುಃಖದ ಮಾತಾಗಿರ್ತದೆ. I still remember there are 2 crusades I conducted. ನನಗಿನ್ನೂ ನೆನಪಿದೆ, ನಾನು 2 ಸುವಾರ್ತೆ ಕೂಟಗಳನ್ನು ನಾನು ಆಯೋಜಿಸಿದ್ದೆ. Not in Gulbarga. ಗುಲ್ಬರ್ಗದಲ್ಲ. One in Bidar, one in Bijapur. ಬೀದರಲ್ಲಿ ಒಂದು ಸುವಾರ್ತೆ ಕೂಟೆ ಮತ್ತು ಬಿಜಾಪುರಲ್ಲಿ one is Pastor S.R. Manohar's crusade, one is Rambabu's crusade. ಬೀದರಲ್ಲಿ S.R. ಮನೋಹರ್ ಅವ್ರದ್ದು ಮತ್ತು ಬಿಜಾಪುರಲ್ಲಿ ರಾಂಬಾಬು ಅವ್ರದ್ದು. 1 month I left the church only Sunday I'll come. I'll be there only. 1 ತಿಂಗಳು ನಾನು ಸಭೆಯನ್ನು ಬಿಟ್ಟು ನಾನು ರವಿವಾರ ಅಷ್ಟೇ ಬರ್ತಾ ಇದ್ದೆ, ಆ ಕೂಟದ ಕೆಲಸದಲ್ಲೇ ಇರ್ತಾ ಇದ್ದೆ. Some people will ask me, you are leaving everything, no? That
what do you get? ಯಾರೋ ಬಂದು ಕೇಳ್ತಾ ಇದ್ರು ಏನಂದ್ರೆ ನಿಮ್ ಸಭೆಯೆಲ್ಲ ಬಿಟ್ಕೊಟ್ಟು ಬರ್ತಾ ಇದೀರಲ್ಲ ನಿಮ್ಗೇನ್ ಸಿಗ್ತದೆ ಈ I ಕೂಟದಿಂದ? said, I am serving God. ನಾನು ಹೇಳ್ತಾ ಇದ್ದೆ ನಾನು ದೇವ್ರ ಸೇವೆ There ಮಾಡ್ತೀನಿ. is a need, I can do it, I am serving God. ಇಲ್ಲಿ ಬೇಡಿಕೆ ಇದೆ, ನನ್ನ ಕೈಯಿಂದ ಆಗ್ತದೆ, ನಾನು ಮಾಡ್ತೇನೆ. After the crusade, first Bidar meeting it happened, and then man of God left. ಆ ಕೂಟ ಆದ್ಮೇಲೆ ಬೀದರಲ್ಲಿ ಆದಾಗ ಆ ದೇವ್ರ ಸೇವಕರು ಹೋದ್ರು. Some people ask me, take his phone, keep in touch. ಯಾರೊಬ್ರು ಹೇಳಿದ್ರು ಅವ್ರ ಫೋನ್ ನಂಬರ್ ತಗೊಳ್ರಿ, ಅವ್ರ ಜೊತೆ ದಿನಾಲು ಮಾತಾಡ್ರಿ. One thing I will never do is, I will never go and ask people, give me a phone number. ಒಂದ್ ಮಾತು ನಾನು ಯಾವತ್ತೂ ಮಾಡಲ್ಲ, ಏನಂದ್ರೆ ಜನರಿಗೆ ಹೋಗಿ ನಿಮ್ ಫೋನ್ ನಂಬರ್ ಕೊಡ್ರಿ ಅಂತ. How much of, because if they give the number, it's okay. I will not, I'll give phone number, I want to keep in touch. ಅವ್ರು ಎಷ್ಟೇ ದೊಡ್ಡ ಸೇವಕರಾದ್ರೂ ಕೂಡ ನಾನು ಹೋಗಿ ನಿಮ್ ಫೋನ್ ನಂಬರ್ ಬೇಕು ಅಂತ ಎಂದು ಕೇಳಲ್ಲ, ಅವ್ರು ತಾವೇ ಕೊಟ್ರೆ ಪರವಾಗಿಲ್ಲ. Hallelujah. I still remember that, when he was, after everything he was praying, I said, he will say, your church, you will not win souls personally, but somebody will win, they will come and attend. ಅಲ್ಲಿ ಕೂಟ ಮುಗಿಯುವಾಗ ನನ್ಗೇನ್ ಹೇಳಿದ್ರು ಅಂದ್ರೆ, ನಿಮ್ಮ ಸಭೆಯಲ್ಲಿ ನೀವು ತಾವೇ ಹೋಗಿ ಆತ್ಮಗಳನ್ನು ಗೆದ್ಕೊಂಡು ಸಭೆಗೆ ತರುವುದಿಲ್ಲ, ವ್ಯಕ್ತಿಗತವಾಗಿ ಹೋಗಿ ನೀನು ಮಾಡಲ್ಲ, ಆದ್ರೆ ಇನ್ನೊಬ್ರು ಸುವಾರ್ತೆಯನ್ನು ಸಾರಿ ಸಭೆಗೆ ಜನರನ್ನು ಕರ್ಕೊಂಡು When we sow, we reap. ನಾವು ಬಿತ್ತಿದಾಗ ನಾವು ಕೊಯ್ತೇವೆ. When we serve somebody, it will come back to us. ನಾವು ಬೇರೊಬ್ಬರಿಗೆ ಸೇವೆ ಮಾಡಿದ್ರೆ ನಮಗೆ ತಿರುಗಿ ಬರ್ತದೆ. Even that Bijapur meeting, 1.5 years I worked personally. ಆ ಬಿಜಾಪುರ್ ಕೂಟಕ್ಕಾಗಿ ಕೂಡ ನಾನು 1.5 ವರ್ಷ ಕೆಲಸ ಮಾಡಿದೆ. There are so many friends came with me. There many friends helped me. They did everything. ನನ್ನ ಜೊತೆ ಎಷ್ಟೊಂದು ಜನರು ಸ್ನೇಹಿತರು ಕೆಲಸ ಮಾಡೋದಕ್ಕಾಗಿ ಸಹಾಯ ಮಾಡೋದಕ್ಕಾಗಿ ಬಂದ್ರು. Okay, no problem. Meeting is over. ಕೂಟ ಆಯ್ತು, ಮುಗ್ದೋಯ್ತು. I don't have any expectation now. ಕೂಟ ಆದ್ಮೇಲೆ ನನಗೆ ಏನು ಅಪೇಕ್ಷೆ ಇರಲಿಲ್ಲ. But people who had an expectation with the man of God, they were disappointed. ಆದ್ರೆ ಆ ದೇವರ ಸೇವಕರಿಂದ ಇವರೇನೋ ಅಪೇಕ್ಷೆ ಪಟ್ಟಿದ್ರು, ಅವ್ರಿಗೆ ಆಮೇಲೆ ಬಹಳ ದುಃಖ ಆಯ್ತು, ಬಹಳ ನಿರಾಶೆ. When we have expectation from man is a man. Man can never fulfill our need. ಮನುಷ್ಯರಿಂದ ನಾವು ಅಪೇಕ್ಷೆ ಇಟ್ಕೊಂಡ್ರೆ ಮನುಷ್ಯನೇ, ಆತನು ನಮ್ಮ ಆಸೆ ನಮ್ಮ ಅಪೇಕ್ಷೆಗಳನ್ನು ಪೂರ್ತಿ ಮಾಡಕ್ಕಾಗಲ್ಲ. We should not have expectation. ನಾವು ಅಪೇಕ್ಷೆಗಳನ್ನು ಇಟ್ಕೊಳ್ಬಾರ್ದು. But that doesn't mean we should not submit ourselves to them. ಆದ್ರೆ ಅಪೇಕ್ಷೆಯನ್ನು ಇಟ್ಕೊಂಡ್ರೆ ಅವ್ರೇನು ಮಾಡ್ಲಿಲ್ಲ ಅಂದ್ರೆ ಅವ್ರ ಕೆಳಗೆ ನಾನು ದೀನನಾಗಿ ಮಾಡ್ಕೊಳ್ಳಲ್ಲ, ತಗ್ಗಿಸಿಕೊಳ್ಳಲ್ಲ ಅಂತ ಇರಬಾರ್ದು. 1 Peter 5:5 quickly. 1 ಪೇತ್ರ 5ನೇ ಅಧ್ಯಾಯ 5ನೇ ವಾಕ್ಯ. 1 ಪೇತ್ರ 5ನೇ ಅಧ್ಯಾಯ 5ನೇ ವಾಕ್ಯ. Likewise, you younger, submit yourself unto the elder, as all of you be subject to one another, be clothed with humility. God resists the proud, gives grace to the humble. Verse 6. Humble yourself therefore under the mighty hand of God, that he may exalt you in due time. ಯವನಸ್ಥರೇ ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರಿ. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. 6ನೇ ವಾಕ್ಯ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. Now listen, close your Bibles, look here. ಎಲ್ಲರೂ ನಿಮ್ಮ ಬೈಬಲ್ ಮುಚ್ಚಬಹುದು, ಈ ಕಡೆ ನೋಡ್ರಿ. Peter is writing to young people in the church. ಇಲ್ಲಿ ಪೇತ್ರನು ಸಭೆಯಲ್ಲಿರುವಂತ ಯವನಸ್ಥರಿಗೆ ಬರಿತಾ ಇದ್ದಾನೆ. Humble yourself to the elders. ಹಿರಿಯರಿಗೆ ಅಧೀನರಾಗಿರಿ. Hallelujah. Be clothed with humility. ದೀನ ಮನಸ್ಸೆಂಬ ವಸ್ತ್ರವನ್ನು ಕಟ್ಟಿಕೊಳ್ಳಿ. God resists the proud, gives grace to the humble. ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ, ದೀನರಿಗೆ ಕೃಪೆ ಕೊಡ್ತಾನೆ. Then he says, humble yourself therefore under the mighty hand of God, in the due time he will lift you up. ಮುಂದೆ ಹೇಳ್ತಾನೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ, ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ಎತ್ತಾನೆ. I like verse 6 very much. ನನಗೆ 6ನೇ ವಾಕ್ಯ ಬಹಳ ಇಷ್ಟ. Hello, yes or no? ಹೌದಾ ಇಲ್ಲ? Because exaltation is there. ಯಾಕಂದ್ರೆ 6ನೇ ವಾಕ್ಯದಲ್ಲಿ ಮೇಲಕ್ಕೆತ್ತುವಿಕೆ ಇದೆ. So every time I will go kneel down and tell, Lord, I humble myself to you, Lord, in the due time you will exalt me. ನಾನು ಯಾವಾಗಲೂ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರೇ ನಿನ್ನ ಕೆಳಗೆ ನಾನು ಅಧೀನನಾಗ್ತೇನೆ, ನನ್ನನ್ನು ತಕ್ಕ ಕಾಲದಲ್ಲಿ ಮೇಲಕ್ಕೆ. So I thought if I kneel down and tell, I humble myself under the mighty hand of God. ನಾನು ಮೊಣಕಾಲೂರಿ ಹೇಳಿದ್ರೆ ದೇವರ ತ್ರಾಣಗಳ ಕೈ ಕೆಳಗೆ ನಾನು ದೀನರಾಗಿದ್ದೆ, God will lift me up. ದೇವರನ್ನು ಮೇಲಕ್ಕೆ ಎತ್ತಾನೆ. One day God says, it is not you kneeling down, living chapel. You have to obey whom God kept for you. That is humbling yourself under the mighty hand of God. ಒಂದಿನ ನನಗೆ ದೇವರು ಹೇಳಿದ್ರು, ನನ್ನ ಮುಂದೆ ಮೊಣಕಾಲೂರುವಂಥದ್ದು, ಚಪ್ಪಲಿ ಬಿಡುವಂಥದ್ದಲ್ಲ, ನಿನ್ನ ಮೇಲೆ ಇದ್ದಿರುವಂಥ ಹಿರಿಯರಿಗೆ ನೀನು ವಿಧೇಯನಾಗಬೇಕು, ಅದೇ ಆಗಿದೆ. But how long we should obey, that is important. ಆದರೆ ಎಲ್ಲಿಯವರೆಗೆ ವಿಧೇಯರಾಗ್ತಾ ಇರಬೇಕು? Ask your neighbor, how long? ಪಕ್ಕದವರಿಗೆ ಎಲ್ಲಿವರೆಗೆ?
It was very easy when I was a boy, once attending a church. Very easy for me. Yeah. ನಾನು ಹುಡುಗನಾಗಿದ್ದಾಗ ಒಂದು ಸಭೆಗೆ ಹಾಜರಾಗುವಾಗ ಇನ್ನೊಬ್ಬರಿಗೆ ದೀನನಾಗಿರು ಅಂದರೆ ಸುಲಭ. I was only boy, whatever you do means I'll do it. ನಾನು ಅವಾಗ ಚಿಕ್ಕ ಹುಡುಗನಾಗಿದ್ದೆ, ಏನಾದರೂ ಕೆಲಸ ಕೊಟ್ಟರೆ ಮಾಡು ಅಂತ ಮಾಡ್ತಾ ಇದ್ದೆ. I still remember one day I finished the meeting and I came home. ನನಗಿನ್ನೂ ನೆನಪಿದೆ, ನಾನು ಒಂದು ಮೀಟಿಂಗ್ ಮುಗಿಸಿ ಮನೆಗೆ ಬಂದಿದ್ದೆ. I was Sunday night, late night I slept. Monday I traveled and came. ರವಿವಾರ ರಾತ್ರಿ ಸ್ವಲ್ಪ ಲೇಟಾಗಿ ಮಲ್ಕೊಂಡು ಸೋಮವಾರ ಮುಂಜಾನೆ ನಾನು ಪ್ರಯಾಣ ಮಾಡಿ ಬಂದೆ ಮನೆಗೆ. Then my pastor's assistant, he's an elderly man, 75 years old. He's calling me. Tuesday night I'm coming to Gulbarga. I'm going to Pune. Can you join me? ಮತ್ತು ನನ್ನ ಮನೆಗೆ ಸ್ವಲ್ಪ ತಡವಾಗಿ ಬಂದಿರುವ ಕಾರಣ ಮಲ್ಕೊಂಡಾಗ ನಮ್ಮ ಪಾಸ್ಟರ್, ತಮಿಳ್ನಾಡಲ್ಲಿರುವಂಥ ಪಾಸ್ಟರ್ ಅಸಿಸ್ಟೆಂಟ್ ಅವ್ರು ಕಾಲ್ ಮಾಡಿ ಹೇಳ್ತಾರೆ, ನಾನು ಮಂಗಳವಾರ ಸಾಯಂಕಾಲ ಪುಣೆಗೆ ಹೋಗ್ತಾ ಇದ್ದೆ, ನನ್ನ ಜೊತೆಗೆ ಬರ್ತೀಯಾ ಅಂತ. Come with me, we'll go. ನನ್ನ ಜೊತೆಗೆ ಬಾ ಅಂತ. I said, now what we should do? ನಾನೇನು ಮಾಡಬೇಕು? Body is tired. ದೇಹ ಫುಲ್ ಆಯಾಸ ಆಗಿರ್ತಿದೆ. On Tuesday I have to come and preach in the church. ಮಂಗಳವಾರ ಸಾಯಂಕಾಲ ಸಭೆಯಲ್ಲಿ ಬಂದು ವಾಕ್ಯ ಸಾರಬೇಕು. I said yes, I'll come. ನಾನು ಹೇಳಿದೆ ಸರಿ ನಾನು ಬರ್ತೇನೆ. When I say, when we submit ourselves, sometimes it's not easy. ನಾವು ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಂಥದ್ದು, ಅಧೀನರಾಗಿರುವಂಥದ್ದು ಕೆಲವೊಂದ್ಸಲ ಸುಲಭವಲ್ಲ. 3 days again I went with him, Pune, Bombay, everything, and organizing, talking, because he doesn't know Hindi, that man doesn't know English, and only I should do all the talking. ಮತ್ತು ಅವ್ರ ಜೊತೆ ನಾನು ಪುಣೆಗೆ ಹೋಗಿದ್ದೆ, ಮುಂಬೈಗೆ ಹೋಗಿದ್ದೆ, 3 ದಿನ ಅಲ್ಲಿ ಸುತ್ತಾಡ್ತಾ ಇದ್ವಿ. ಯಾಕಂದ್ರೆ ಅವ್ರಿಗೆ ಹಿಂದಿ ಬರಲ್ಲ, ಇಂಗ್ಲಿಷ್ ಬರಲ್ಲ. But ಆದ್ರೆ I have one satisfaction. ಒಂದು ತೃಪ್ತಿ ಇತ್ತು. When he asked, I didn't say no. ಅವ್ರು ನನಗೆ ಬಾ ಅಂತ ಹೇಳಿದಾಗ ನಾನು ಬರಲ್ಲ ಅಂತ ಹೇಳಲಿಲ್ಲ. Hallelujah. When he asked, I didn't say no. That's enough for me. ಅವ್ರು ನನಗೆ ಕೇಳಿದಾಗ ನಾನು ಇಲ್ಲ ಅಂತ ಹೇಳಲಿಲ್ಲ, ಅದು ನನಗೆ ಸಾಕು. I know I am under the mighty hand of God. ನನಗೆ ಗೊತ್ತು, ನಾನು ದೇವರ ತ್ರಾಣವುಳ್ಳ ಆ ಬಲವಾಗಿರುವ ಕೈದ ಕೆಳಗೆ ಇದ್ದೇನೆ. Hallelujah. Sometimes it may pain us. You may feel that we are not. It's not good. But still, there is a power. There is a power when you take the servant attitude. God's hand will lift us up. ಕೆಲವೊಂದ್ಸಲ ಇಂಥ ಕೆಲಸಗಳನ್ನು ಮಾಡಬೇಕು ಅಂದ್ರೆ ನಮಗೆ ಬಹಳ ನೋವಾಗ್ತಿರ್ಬೇಕು, ನಮ್ಗೆ ಅನಿಸ್ತದೆ ಇದರಿಂದ ನನಗೆ ಏನು ಸಿಗ್ತದೆ ಅಂತ, ಅದೆಲ್ಲ ಅನಿಸ್ತಾ ಇರ್ಬೋದು. ಆದರೆ ಅವಾಗಲೂ ಕೂಡ ಈ ಸೇವಕರ ಒಂದು ಸ್ವಭಾವವನ್ನು ತಗೊಳ್ಬೇಕು, ಅವಾಗ ದೇವರ ಕೈ ನಮ್ಮ ಮೇಲಕ್ಕೆತ್ತದೆ. I have arranged a meeting for him in so many places in Maharashtra. ಅವ್ರಿಗಾಗಿ ನಾನು ಮಹಾರಾಷ್ಟ್ರದಲ್ಲಿ ಎಷ್ಟೊಂದು ಕೂಟಗಳನ್ನು ಅರೇಂಜ್ ಮಾಡಿದ್ದೇನೆ. There is one place called Ahmednagar. Lot of thousands of people attended the meeting. ಅಹಮದ್ನಗರದಲ್ಲಿ ಅವ್ರಿಗಾಗಿ ಕೂಟ ಇಟ್ಟಿದಾಗ my meeting first. ಮೊದಲು ನನ್ನ ಕೂಟಕ್ಕೆ 1000 ಜನರು ಬಂದರು. Twice I went. I know all the pastors there. 2 ಸಲ ನಾನು ಹೋದಾಗ ಅಲ್ಲಿರುವಂತ ಎಲ್ಲಾ ಪಾಸ್ಟರ್ಗಳು ಗೊತ್ತಿದ್ರು. I arranged a meeting for my pastor there. ಅಲ್ಲಿ ನನ್ನ ಪಾಸ್ಟರ್ಗಾಗಿ ನಾನು ಮೀಟಿಂಗ್ ಅರೇಂಜ್ ಮಾಡಿದಾಗ people asked me, are you going to preach? ಜನರು ಕೇಳಿದ್ರು, ಈ ಮೀಟಿಂಗ್ ಅಲ್ಲಿ ನೀವು ಕೂಡ ಸಾರ್ತೀರಾ? I said no. ನಾನು ಹೇಳಿದೆ ಇಲ್ಲ, I am not going to preach. ನಾನು ಸಾರಲ್ಲ. When my pastor came, ನಮ್ಮ ಪಾಸ್ಟರ್ ಬಂದಾಗ he came with one laptop bag. Alone he came. ಅವರು ಒಬ್ಬರೇ ಬಂದಿದ್ರು, ಒಂದು ಲ್ಯಾಪ್ಟಾಪ್ ಬ್ಯಾಗ್ ಇತ್ತು ಕೈಯಲ್ಲಿ. I lifted that laptop and I was walking with him. ಅವ್ರ ಬ್ಯಾಗ್ ತಗೊಂಡು ನಾನು ಕೈಯಲ್ಲಿ ತಗೊಂಡು ಹೋಗ್ತಾ ಇದ್ದೆ. And most of these local pastors are feeling bad that I am carrying. They come and say, give me for laptop. ಆ ಊರಿನಲ್ಲಿರುವ ಎಲ್ಲ ಪಾಸ್ಟರ್ಸ್ ನಾನು ಅವ್ರ ಬ್ಯಾಗ್ ಎತ್ಕೊಂಡಿದ್ದೀನಿ ಅಂತ ನೋಡಿದ್ರೆ ಅವ್ರು ಕೆಟ್ಟದ ಅನ್ಸ್ತಾ ಇತ್ತು. ಅವ್ರು ಹೇಳ್ತಾರೆ ನಾವು ತಗೊಳ್ತೇವೆ. They feel bad when I take a rice and curry for him. ಆ ಪಾಸ್ಟರ್ಗಾಗಿ ಊಟ ಹಂಚಬೇಕಾದ್ರೆ ನಾನು ಊಟ ತಗೊಂಡು ಹೋದ್ರೆ ಅವ್ರು ನೋಡಿ ಅವ್ರಿಗೆ ಕೆಟ್ಟದಾಗ ಅನ್ಸ್ತಾ ಇತ್ತು. I have no shame. ನನ್ಗಲ್ಲಿ ನಾಚಿಕೆ ಇಲ್ಲ. I said, whom I'm saying? My pastor only. There's nothing wrong. ನಾನು ಯಾರಿಗೆ ಸೇವೆ ಮಾಡ್ತಾ ಇದ್ದೆ, ನಮ್ಮ ಪಾಸ್ಟರ್ಗೆ, ಅದರಲ್ಲಿ ಏನು ತಪ್ಪು? One thing I know ಒಂದು ಮಾತಾಡ್ತಾ ಇದ್ದೆ about that man of God. ಆ ದೇವರ ಸೇವಕನ ಬಗ್ಗೆ. He doesn't close his eyes in prophecy. ಅವ್ರು ಎಂದೂ ಕಣ್ಣು ಮುಚ್ಚಿ ಪ್ರವಾದನೆ ಮಾಡಲ್ಲ. But when he talks, it will be a prophetic. ಆದ್ರೆ ಅವ್ರು ಮಾತು ಆಡಿದಾಗಲೇ ಅದು ಪ್ರವಾದನೆ ಮಾತಾಡ್ತಾರೆ. He will not waste unnecessarily. He'll talk. ಸುಮ್ಮನೆ ವ್ಯರ್ಥ ಮಾತುಗಳನ್ನು ಆಡಲ್ಲ. All these things next week I'll teach how to avoid talking unnecessarily, all those things. ಮುಂದಿನ ವಾರ ಈ ವಿಷಯಗಳ ಬಗ್ಗೆ ಕಲಿಸ್ತೇನೆ. ವ್ಯರ್ಥವಾಗಿರುವಂತ ಮಾತುಗಳನ್ನು ಹೇಗೆ ನಾವು ಆಡಬಾರ್ದು. Every time when I serve him, I come back so blessed. ಪ್ರತಿ ಸಲ ನಾನು ಅವರಿಗೆ ಸೇವೆ ಮಾಡಿದಾಗ, ನಾನು ತಿರುಗಿ ಬಂದಾಗ ಆಶೀರ್ವಾದ ಹೊಂದಿದವನಾಗಿ ಬರ್ತೇನೆ. But my mind says, ಆದರೆ ನನ್ನ ಮನಸ್ಸೇನು ಹೇಳ್ತಿದೆ? You are a pastor, you have a church, you have people. ನೀನ್ ಪಾಸ್ಟರ್ ಆಗಿದ್ದೀನಿ, ನಿನ್ಗೊಂದು ಸಭೆ ಇದೆ, ನಿನ್ಗೂ ಜನರಿದ್ದಾರೆ. But when Jesus made himself no reputation, took a servant form, I said, what are we?
ಯೇಸು ಸ್ವಾಮಿ ತನ್ನಷ್ಟಿಗೆ ತಾನು ದಾಸನ ಒಂದು ದಾಸನ ರೂಪವನ್ನು ತಗೊಂಡ, ಆತನು ಯಾವುದೇ ಹೆಸರಿಲ್ಲದ ಹಾಗೆ, ಯಾವುದೇ ಗೌರವ ಇಲ್ಲದ ಹಾಗೆ ಮಾಡ್ಕೊಂಡಿದ್ರೆ. I always do it. I know if somebody is an elder, if they say something, sometimes I don't like. Sometimes it is against I feel it is against my things, no, my schedule. But I say no problem. When I obey, I get something. ಕೆಲವೊಂದ್ಸಲ ಯಾರಾದ್ರೂ ಹಿರಿಯರು ಕಾಲ್ ಮಾಡಿ ಬಾ ಅಂತ ಇದು ಮಾಡಂತ ಹೇಳಿದ್ರೆ ನನಗೆ ಎಷ್ಟೊಂದು ಕೆಲಸ ಇರ್ತವೆ, ನನ್ನ ಪ್ರಕಾರ ಇರಲ್ಲ ಅದು, ಆದ್ರೂ ನಾನು ಅವ್ರಿಗೆ ವಿಧೇಯನಾಗಿ ಮಾಡ್ತೇನೆ. Last Sunday I don't want to go to Bangalore. I don't want to go. I want to be here. I want to preach. ಹೋದ ರವಿವಾರ ನಾನು ಬ್ಯಾಂಗ್ಳೂರ್ಗೆ ಹೋಗ್ಬಾರ್ದು ಅಂತ ಬಯಸಿದ್ದೆ, ನಾನು ಇಲ್ಲಿ ಇರಬೇಕು ಅಂತ ಬಯಸಿದ್ದೆ. But I went because he called me, come over, it is over, finished. ಆದ್ರೆ ರಾಂಬಾಬು ಅವ್ರು ಕರೆದಿರುವ ಕಾರಣ ನಾನು ಹೋದೆ ಅಷ್ಟೇ. Power of submission. ತಗ್ಗಿಸಿಕೊಳ್ಳುವುದ ಅಧೀನರಾಗಿರುವಂತಹ ಆ ಒಂದು ಬಲ. Best way to demolish the stronghold of pride. ನಾವು ಅಧೀನರಾದಾಗ ಅದು ಉತ್ತಮವಾಗಿರುವಂತ ರೀತಿಯಾಗಿರ್ತದೆ. ಸೈತಾನನ stronghold of pride. ಆ ಒಂದು ಗರ್ವದ ಒಂದು ಬಲವಾದ ಹಿಡಿತವನ್ನು ನಾಶ ಮಾಡುವುದಕ್ಕೆ. Servant attitude means become a servant, do it in action. You will break the strongholds. ಸೇವಕರ ಸ್ವಭಾವ ಇಟ್ಕೊಂಡ್ರೆ, ಕಾರ್ಯದಲ್ಲಿ ಸೇವೆ ಮಾಡಿದ್ರೆ ಆವಾಗ ಎಲ್ಲಾ ಬಲವಾದ ಹಿಡಿತಗಳನ್ನು ನಾಶ ಮಾಡ್ತೀರಿ. Two things: who you are in Christ Jesus. ಮೊದಲನೇದಾಗಿ ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ. You demolish all those doubts what the devil has built in your mind with the word of God, with your identity in Christ Jesus. ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ ಅಂತ ಅರ್ಥ ಮಾಡ್ಕೊಂಡ್ರೆ ಆ ವಾಕ್ಯವನ್ನು ಉಪಯೋಗಿಸಿಕೊಂಡು ಎಲ್ಲಾ ಸೈತಾನನ ಹಾಕಿರುವಂತ ಸಂಶಯಗಳನ್ನು ಮುರಿದು ಹಾಕಬಹುದು. And second is the thoughts of pride, strongholds of pride. We can't say we don't have. If we say we don't have, we are deceiving ourselves. ಎರಡನೇದಾಗಿ ಗರ್ವದ ಯೋಚನೆಗಳು, ಗರ್ವದ ಬಲವಾದ ಹಿಡಿತಗಳು ನಮ್ಮಲ್ಲಿ ಇಲ್ಲ ಅಂತ ನಾವು ಹೇಳಕ್ಕಾಗಲ್ಲ. Beggar has a pride. ನಿಮಗೆ ಗೊತ್ತಾ, ಭಿಕ್ಷಕನಿಗೂ ಗರ್ವ ಇದೆ. He has a pride. ಭಿಕ್ಷಕನಿಗೂ ಇದೆ. Everybody has a pride. ಪ್ರತಿಯೊಬ್ಬರಲ್ಲಿ ಇದೆ. But because we have inherited it from the fallen nature. ಅದೆಲ್ಲ ನಮಗೆ ಮನುಷ್ಯನು ಪಾಪದಲ್ಲಿ ಬಿದ್ದು ಹೋದ ಸ್ವಭಾವದ ಮೂಲಕ ಬಂತು. Two areas we demolish it. ನಾವು ಎರಡು ರೀತಿಯಲ್ಲಿ ಅದನ್ನು ನಾಶ ಮಾಡಬಹುದು. Then our mind is free. ಆವಾಗ ನಮ್ಮ ಮನಸ್ಸು ಸ್ವಾತಂತ್ರ್ಯವಾಗ್ತದೆ. When our mind is free from all the devil's strongholds. ನಮ್ಮ ಮನಸ್ಸು ಎಲ್ಲಾ ಸೈತಾನನ ಬಲವಾದ ಹಿಡಿತದಿಂದ ಸ್ವಾತಂತ್ರ್ಯವಾದಾಗ, now you can plan it in such a way to have a beautiful future. ಆವಾಗ ನಿಮ್ಮ ಮನಸ್ಸನ್ನು ಈ ರೀತಿಯಾಗಿ ಉಪಯೋಗಿಸಬಹುದು, ಸುಂದರವಾದ ಭವಿಷ್ಯ ಇಟ್ಕೊಳ್ಳೋದಕ್ಕೆ. You can use the mind in positive way. ನಿಮ್ಮ ಮನಸ್ಸನ್ನು ಸಕಾರಾತ್ಮಕ ರೀತಿಯಲ್ಲಿ you can become rich. ನೀವು ಶ್ರೀಮಂತರಾಗಬಹುದು. You can live a sickness free life. ರೋಗ ಇಲ್ಲದ ಜೀವನ ಜೀವಿಸಬಹುದು. You can have a ministry. ನೀವು ಸೇವೆ ಇಟ್ಕೊಳ್ಳಬಹುದು. Everything we can do it. ಎಲ್ಲಾ ನೀವು ಮಾಡಬಹುದು. When you demolish all these strongholds. ಯಾವಾಗ ನೀವು ಎಲ್ಲಾ ಬಲವಾದ ಹಿಡಿತಗಳನ್ನು ನಾಶ ಮಾಡ್ತೀರೋ. How to do positive way. ನಾವು ಸಕಾರಾತ್ಮಕ ರೀತಿಯಲ್ಲಿ ಹೇಗೆ ಮಾಡುವುದು? I'll continue next week. ನಾನು ಮುಂದಿನ ವಾರ maybe for 2 weeks I'll teach. ನಾನು 2 ವಾರಗಳವರೆಗೆ ಕಲಿಸ್ತೇನೆ. Don't miss it. ತಪ್ಪಿಸ್ಕೊಳ್ಬೇಡಿ. Hallelujah. Shall we close our eyes? ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. One decision. ನಿರ್ಧಾರ ಮಾಡ್ಕೊಳ್ಳೋಣ. I will always serve without any expectation. ಯಾವುದೇ ಅಪೇಕ್ಷೆ ಇಲ್ಲದೆ ನಾನು ಯಾವಾಗಲೂ ಸೇವೆ ಮಾಡ್ತೇನೆ. Because I don't serve man. ಯಾಕಂದ್ರೆ ನಾನು ಮನುಷ್ಯರಿಗೆ ಸೇವೆ ಮಾಡುವಂತದಲ್ಲ. I serve God. ನಾನು ದೇವರಿಗೆ ಸೇವೆ ಮಾಡುವಂತ. If we have this attitude in small way in the families, with our friends, with our relatives, in the church, we should get habituated in serving people. ಇಂತಹ ವರ್ತನೆ ಇಟ್ಕೊಂಡ್ರೆ ನಮ್ಮ ಕುಟುಂಬದಲ್ಲಿ, ನಮ್ಮ ಸ್ನೇಹಿತರೊಟ್ಟಿಗೆ, ಸಂಬಂಧಿಕರೊಟ್ಟಿಗೆ, ಆವಾಗ ಜನರೊಟ್ಟಿಗೆ ಮಾಡುವಂತದಕ್ಕೆ ಅಭ್ಯಾಸವಾಗ್ತದೆ. We should get habituated. ಇದು ಒಂದು ಅಭ್ಯಾಸವಾಗಬೇಕು. Serving each other. ಒಬ್ಬರನ್ನೊಬ್ಬರು ಸೇವಿಸುವಂತದ್ದು. We all will see the mighty hand of God exalting us. ನಾವೆಲ್ಲರೂ ನೋಡುತ್ತೇವೆ ದೇವರ ತ್ರಾಣವುಳ್ಳ ಹಸ್ತವು ನಮ್ಮೆಲ್ಲರನ್ನು ಮೇಲಕ್ಕೆತ್ತುವಂಥದ್ದು. Thank you, Father. Father, we pray in the name of Jesus. ಅಪ್ಪ ತಂದೆ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Come against all the strongholds which the devil has built in our mind, and I pray the grace of God will be so much. We'll use the scriptures
to demolish it, oh God. ಸೈತಾನನು ನಮ್ಮ ವಿರುದ್ಧವಾಗಿ ಇಟ್ಟಿರುವಂಥ ಎಲ್ಲ ಬಲವಾದ ಹಿಡಿತಗಳನ್ನು ನಾವು ನಾಶ ಮಾಡ್ತೇವೆ ದೇವರ ವಾಕ್ಯದ ಮೂಲಕ. ದೇವರ ಕೃಪೆ ಇಷ್ಟು ಜಾಸ್ತಿ ನಮ್ಮ ಮೇಲೆ ಇರ್ತದೆ ಏನಂದ್ರೆ ದೇವರ ವಾಕ್ಯದ ಮೂಲಕ ಆ ಎಲ್ಲ ಬಲವಾದ ಹಿಡಿತವನ್ನು ನಾಶ ಮಾಡುವ. And I pray the grace of God will be so much, will train the mind to think positively the word of God, imagine the word of God, and get habituated practicing the word of God. ಮತ್ತು ದೇವರ ಕೃಪೆ ಇಷ್ಟು ಜಾಸ್ತಿ ಇರ್ತದೆ ಏನಂದ್ರೆ ನಾವು ದೇವರ ವಾಕ್ಯವನ್ನು ಅಭ್ಯಾಸ ಮಾಡುವಂತೆ, ದೇವರ ವಾಕ್ಯವನ್ನು ಊಹಿಸುವಂತೆ, ದೇವರ ವಾಕ್ಯವನ್ನು ಪ್ರತಿದಿನ ಉಪಯೋಗಿಸುವಂತೆ We'll achieve great things for God in the time to come. ಬರುವಂತ ದಿನಗಳಲ್ಲಿ ದೇವರಿಗಾಗಿ ದೊಡ್ಡ ವಿಷಯಗಳನ್ನು In ಸಾಧಿಸುವಂತೆ Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್.